ಜೀವನ ವ್ಯರ್ಥ ಮಾಡಿಕೊಳ್ತಾ ಇದೆಯಾ? ಯಾವುದಕ್ಕೆ ವ್ಯರ್ಥ ಮಾಡ್ತಾ ಇದ್ದೀವಿ ನಾವು? ಬಾಕಿ ವಿಷಯಗಳ ಸಂಗ್ರಹ ಮಾಡಲಿಕ್ಕೆ. ಇದೇ ಸಂಪತ್ತು ಅಂದ್ಕೊಳ್ತೀವಿ, ನಿಜವಾಗಿ ಸಂಪತ್ತಲ್ಲ, ವಿಪತ್ತು. ನೀವು ನೋಡಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ನಿಮ್ಗೆ ಏನಾಗಿದ್ದಾರೆ? ಜೈಲಲ್ಲಿ ಪಡೀತಾ ಇದ್ದಾರೆ. ಅಂದರೆ ಜೈಲಲ್ಲೂ ಒಳ್ಳೆ ಅನುಕೂಲ ಮಾಡ್ಕೋಬೋದು, ಅದು ಲಂಚ ಕೊಟ್ಟು. ಆದರೆ ಹೆಂಡತಿ ಜೊತೆಗಿರೋಗಿಲ್ಲ, ಮಕ್ಕಳ ಜೊತೆಗಿರೋಗಿಲ್ಲ, ಕೋಟ್ಯಾಂತರ ರೂಪಾಯಿ ಏನು ಪ್ರಯೋಜನ? ಅದ ಕಾರಣ ಬಾಹ್ಯ ಸಂಪತ್ತನ್ನು ತಕ್ಕಂಥದ್ದು ವಿಪತ್ತು. ಏಕೆಂದರೆ ಬಾಹ್ಯ ಸಂಪತ್ತು ನಾವೇನನ್ನ ಪ್ರಾಪ್ತಿ ಮಾಡ್ಕೋಬೇಕಾದ್ರೂ ಕಷ್ಟ, ಇಟ್ಕೋಬೇಕಾದ್ರೂ ಕಷ್ಟ, ಅಥವಾ ಯಾರನ್ನ ಹೊತ್ಕೊಂಡು ಹೋಗೋಕ್ಕೂ ಕಷ್ಟ. ಪಡೆದೊಡೆ ದುಃಖವು ಪಿಡಿದೊಡೆ ದುಃಖ, ಕೈ ಬಿಡೆದುರೆ ದುಃಖವು ಮಾನವ. ಪಡೆದೊಡೆ ದುಃಖವು ಪಿಡಿದೊಡೆ ದುಃಖ, ಕೈ ಬಿಡೆದುರೆ ದುಃಖವು ಮಾನವ. ಕೆಡದಿರು ವಿಷಯದ ಗೊಡವೆಗೆ ಹೋಗಿ ಸಂಗಡಿಪುದು ಸಂಕಟ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೊಯ್ಯದಿರೆವು ಮಾನವ. ಯಾವುದೊಂದು ಸಂಪಾದನೆ ಮಾಡ್ಕೋಬೇಕಾದ್ರೆ ದುಃಖ, ಸಂಪಾದನೆ ಮಾಡಿ ಇಟ್ಕೋಬೇಕಾದ್ರೂ ದುಃಖ, ಯಾರನ್ನ ಹೊತ್ಕೊಂಡು ಅವ್ರು ಇನ್ನೂ ಹೆಚ್ಚು ದುಃಖ. ಇದು ಯಾವ ಒಂದು 60 ವರ್ಷ 70 ವರ್ಷ ಹಿಂದೆ ಬರೆದಿದ್ದೇನೋ ಈ ಒಂದು ಸಂದೇಶ. ಮಹಾಭಾರತದ ಒಂದು ಶ್ಲೋಕ ಬರುತ್ತೆ, ಅರ್ಥಾನಾಮಾರ್ಜನೆ ದುಃಖಂ ಆರ್ಜಾನಾಂ ಚ ರಕ್ಷಣೆ ನಾಶೇ ದುಃಖಂ ವೇ ದುಃಖಂ ಕಿಮರ್ಥಂ ದುಃಖಭಾಜನಂ. ಮಹಾಭಾರತ ಯಾವತ್ತೂ ಬರೆದಿರುತ್ತೆ ಶ್ಲೋಕ, ಇವತ್ತಿಗೂ ಸತ್ಯನೇ. ಇವು ನೋಡಿ, ದುಡ್ಡು ಸಂಪಾದನೆ ಮಾಡಬೇಕಾದ್ರೆ ಕಷ್ಟಪಡಬೇಕು, ಹೌದಾ? ಏನು ಕಷ್ಟ ರೀ? ಲಂಚ ತೊಗೊಂಡಾಗೋಯ್ತು ಅಂತ ಭಾರತ ದೇಶದಲ್ಲಿ ಇಲ್ಲಿ. ಅದಕ್ಕಾದ್ರೂ ಅಷ್ಟಾದ್ರೂ ಪ್ರಯತ್ನ ಮಾಡಬೇಕಲ್ಲ, ಮೋಸ ವಂಚನೆ ಎಲ್ಲ ಮಾಡಬೇಕು. ಸರಿ, ಸಂಪಾದಿಸೋದು ಹೋಗಿ ನಮ್ಮ ಹತ್ರ ಇಟ್ಕೊಳ್ಳೋಣ ಅಂದರೆ ಯಾವ ಕಳ್ಳ ಬಂದು ಕುತ್ತಿಗೆಯನ್ನು ತೊಗೊಂಡು ಹೋಗ್ಬಿಡ್ತಾನೋ ಭಯ. ಹೋಗಿ ಬ್ಯಾಂಕಲ್ಲಿ ಇಡೋಣ ಅಂದರೆ ಹೆಚ್ಚಿಗೆ ಬಡ್ಡಿ ಬರೋಲ್ಲ, ಬ್ಯಾಂಕಲ್ಲಿ ಜಾಸ್ತಿ ಬಡ್ಡಿ ಬರೋಲ್ಲ, ಇಟ್ಟು ಪ್ರಯೋಜನ ಇಲ್ಲ. ಹೋಗಿ ಯಾರಿಗಾದ್ರೂ ಬಂಧುಗಳಿಗೂ ಕೊಡೋಣ ಅಂದರೆ ಅಸಲು ಕೊಡಲ್ಲ, ಬಡ್ಡಿನೂ ಕೊಡಲ್ಲ. ಅಷ್ಟೇ ಅಲ್ಲ, ಗೌರ್ಮೆಂಟವರು ಯಾರು ಸಾಲ ತೊಗೊಂಡಿರೋ ಅವ್ರಿಗೆ ಹಾರ ಹಾಕ್ತಾರೆ, ಯಾರು ಸಾಲ ಕೊಟ್ಟು ನಾವು ಜೈಲಿಗೆ ಹಾಕ್ತಾರೆ. ಅಂದರೆ ಹತ್ರ ಇಟ್ಕೊಳ್ಳೋಕ್ಕಾಗಲ್ಲ, ಬ್ಯಾಂಕಲ್ಲಿ ಇಡ್ಲಿಕ್ಕೂ ಆಗಲ್ಲ, ಬೇರೆ ಯಾರನ್ನು ಕೊಡಲಿಕ್ಕೂ ಆಗಲ್ಲ. ಹೋಗಿ ಖರ್ಚು ಮಾಡಿಬಿಡೋಣ, ಏನು ದುಃಖ, ಖರ್ಚು ಮಾಡಿದ್ರೆ ದುಃಖ. ಮನೆ ಕಟ್ಟಿದ್ದಾರೆ, ಎಲ್ಲರೂ ಸಿಗುತ್ತೆ. ಯಾವುದೋ ಒಂದು ಹಳ್ಳಿನಲ್ಲಿ ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ ಮನೆ. ನಾನು ಹೋಗಿದ್ದೆ ಅವ್ರ ಮನೆಗೆ. ನಾನಿಂದ ಈ ಮನೆಯನ್ನು ಇಲ್ಲಿ ಯಾಕೆ ಕಟ್ಟಿದ್ರಿ ನೀವು? ಈ ಹಳ್ಳಿನಲ್ಲಿ ಎಲ್ಲ ಬೆಂಗಳೂರು ಹೈದರಾಬಾದ ಕಟ್ಟಿದ್ರೆ ಭಾಳ ಅದ್ಭುತವಾಗಿರೋದು ಅಂದೆ. ಅಯ್ಯೋ ಸ್ವಾಮೀಜಿ, ಭಾಳ ಮೋಸ ಆಗೋಯ್ತು, ಅವನ ಕಾಂಟ್ರಾಕ್ಟು ಭಾಳ ಮೋಸ ಮಾಡಿಬಿಟ್ಟ, ಇಷ್ಟು ಖರ್ಚಾಯ್ತು ಮನೆಗೆ. ಅಂದರೆ ಖರ್ಚು ಮಾಡಿರ್ತೀವಿ, ಆ ಖರ್ಚು ಜ್ಞಾಪಕ ಬಂದಾಗೆಲ್ಲ ಹಿಂಸೆ ಒಳಗಡೆ. ಅಯ್ಯೋ ಇಷ್ಟು ಹೋಯ್ತು ಅಂತ. ಎಲ್ಲ ಹೋಟ್ಲಿಗೆ ಹೋಗ್ತಾರೆ ಮಕ್ಕಳು ಎಲ್ಲ. ಯಾಕೆಂದರೆ ದಿವಸ ಮನೆಗೆ ತಿಂದು ಗಂಡಸಿಗೂ ಬೇಜಾರು, ಮಾಡಿ ಹೆಂಗಸಿಗೂ ಬೇಜಾರು. ನಡಿ ಭಾನುವಾರ ಯಾವುದನ್ನು ಹೋಟ್ಲಿಗೆ ಹೋಗಿ ತಿನ್ಕೊಂಬರೋಣ ಅಂತ ಹೋಗ್ತಾರೆ. ಸರಿ, ಒಂದೇ ಒಂದು ವಡೆ, ಒಂದೇ ಒಂದು ಜಿಲೇಬಿ, ಈ ಥರ ಒಂದೊಂದೇ ಆರ್ಡ್ರ್ ಮಾಡ್ತಿರೋರು ಬೇಕಾದ್ರೆ ಆರ್ಡ್ರ್ ಮಾಡ್ತಾರೆ, ಹೌದಾ? ಕೊನೆಗೆ ಬಿಲ್ ಬಂದಾಗ ಯಜಮಾನ್ರದೇ ಹೊಡೆಯೋಗುತ್ತೆ. ಅಯ್ಯೋ ಇಷ್ಟು ಖರ್ಚಾಯಿತು ಅಂದರೆ ಖರ್ಚಾದರೂ ದುಃಖ, ಸಂಪಾದಿಸ್ಬೇಕಾದ್ರೆ ದುಃಖ, ಇಟ್ಕೋಬೇಕಾದ್ರೆ ದುಃಖ, ಖರ್ಚು ಮಾಡಬೇಕು ದುಃಖ. ಹೋಗಲಿ, ಯಾರೋ ಹೊತ್ಕೊಂಡು ಹೋಗ್ಬಿಟ್ರು, ಕೈ ಬಿಡೋದು ದುಃಖ, ಇನ್ನೂ ಹೆಚ್ಚು ದುಃಖ. ಮತ್ತು ಸುಖ ಯಾವಾಗಿದೆಯಪ್ಪ ಇದರಲ್ಲಿ? ಅನುಕೂಲವಾದಂಥ ಜೀವನ ಮಾಡ್ಬೋದು, ಅಷ್ಟು ಮಾತ್ರವೇ. ನಾವು ಒಂದು ಬಹಳಷ್ಟು ತಪ್ಪು ತಿಳುವಳಿಕೆಯಿಂದಲೇ ಜೀವನ ಮಾಡ್ತಿದ್ದೀವಿ. ಅದರಲ್ಲಿ ಒಂದು ತಪ್ಪು ತಿಳುವಳಿಕೆ ಏನಂದರೆ, ಅನುಕೂಲವಾದ ಜೀವನವೇ ಆನಂದ ಜೀವನ ಅಂದ್ಕೊಳ್ತೀವಿ. ಅಲ್ಲ, ಅನುಕೂಲವಾದ ಜೀವನಕ್ಕೂ ಆನಂದಕ್ಕೂ ಯಾವ ಸಂಬಂಧವೂ ಇಲ್ಲ. ವಿಶಾಖಪಟ್ಟಣದಲ್ಲಿ ನಾನೊಬ್ಬ ಮನೆಗೆ
ಭಿಕ್ಷಕ್ಕೆ ಹೋಗಿದ್ದೆ ಬೆಳಿಗ್ಗೆ. ಅಲ್ಲಿ ವಿಪರೀತವಾದಂಥ ಬಿಸಿಲು, ಘೋರವಾದಂಥ ಬಿಸಿಲು, ಎರಡೇ ಸೀಸನ್. ಚಳಿಗಾಲ ಅನ್ನೋದಿರೋದು ಮತ್ತೆ ಕೂತ್ಕೊಮ್ಮ, ಮಧ್ಯೆ ಓಡಾಡಬಾರ್ದು. ಪ್ರವಚನ ನಡೆಯುವಾಗ ಲೇಟಾಗಿ ಬಂದು ಇನ್ನೇನೆ ಕೂತಿರ್ಬೇಕಮ್ಮ, ಆಮೇಲೆ ನಮಸ್ಕಾರ ಹಾಕಬೇಕು. ಪಾಂಡುರಂಗ ಏನು ಅಂದ್ಕೊಳ್ಳಲ್ಲ, ಮಧ್ಯೆ ಬಂದು ಅಂದ್ಕೊಳ್ತಾರೆ, ಯಾಕೆ ಕೇಳೋದು ತೊಂದರೆ ಮಾತಾಡಲಿಕ್ಕೆ ಅಂತ. ಸೊ ನಮಸ್ಕಾರ ಹಾಕಿ ಮೊದಲು ಅಲ್ಲಿಂದಲೇ ನಮಸ್ಕಾರ ಕೂತ್ಕೊಂಡು ಲೇಟಾಗಿ ಬಂದರು, ನಂತರ ನಮಸ್ಕಾರ ಹಾಕ್ಕೊಂಡು ಹೋಗ್ಬೋದು, ತಪ್ಪೇನಿಲ್ಲ. ಮಧ್ಯೆ ಓಡಾಡಿದ್ರೆ ಕೇಳೋರೆಲ್ಲ ಮನಸ್ಸು ವಿಕಲ್ಪವಾಗುತ್ತೆ, ನಿಮ್ಮನ್ನೇ ನೋಡ್ತಾರೆ, ನಾನು ಹೇಳೋ ವಾಕ್ಯ ಬಿಟ್ಬಿಡ್ತಾರೆ ಪ್ರಯೋಜನ ಇಲ್ಲ. ಅದ ಕಾರಣ ಲೇಟಾಗಿ ಬಂದರು, ಆಮೇಲೆ ನಮಸ್ಕಾರ ಹಾಕಿ ಪರವಾಗಿಲ್ಲ, ಬಂದರು ಹಿಂದೆ ಕೂತ್ಕೊಳ್ಳಿ. ಅಂದರೆ ಆ ವಿಶಾಖಪಟ್ಟಣದಲ್ಲಿ ಎರಡೇ ಸೀಸನ್, ಘೋರమైన ಎಂಡಲು, ವಿಪರೀತమైన ಎಂಡಲು, ಘೋರమైన ಎಂಡಲು ಅಂತ. ಯಾವಾಗಲೂ ಬಿಸಿಲಕ್ಕಲ್ಲ, ಎಲ್ಲ ಮನೆಗೂ ಒಂದು ದೇಶಿ ರೂಮ್ ಇಟ್ಕೊಂಡಿರ್ತಾರೆ. ಸರಿ, ನಾನು ಉಪಹಾರಕ್ಕೆ ಹೋದೆ, ಹಾಲಲ್ಲಿ ಕೂತ್ಕೊಂಡ್ವಿ. ಸ್ವಾಮೀಜಿ ಇಬ್ಬರದ್ದು ಇಲ್ಲಿ ಬೇಡ, ಎ ಸಿಗೆ ಹೋಗೋಣ ಅಂತ. ಸರಿ, ಎ ಸಿಗೆ ಹೋಗಿ ಕೂತ್ಕೊಂಡ್ವಿ. ಏನೋ ಕೊಟ್ಟು ತಿಂತ ಮಾತಾಡ್ತಾ ಇದ್ದೆ ನಾನು. ಅವ್ರಿಗೆ ಯಜಮಾನ್ರು ಶುಗರ್ ಇತ್ತು. ಶುಗರ್ ಇದ್ದು ನಿಜವಾಗ್ಲೂ ಭಾಳ ಜಾಗೃತಿ ಆಗಿದೆ. ಸುಮ್ಮನೆ ಹೆಂಡತಿ ಕಂಡ್ರೆ ಗಂಡ ಸ್ವೀಟ್ ತಿನ್ಬಿಟ್ಟ, ಗಂಡಕ್ಕೆ ಕಂಡ್ರೆ ಹೆಂಡತಿ ಸ್ವೀಟ್ ತಿನ್ಬಿಟ್ಟಂದರೆ ಶುಗರ್ ಅದೆಲ್ಲ ಏನು ನೋಡೋಲ್ಲ. ಕಂಡು ತಿಂದರು, ಕಾಂಡ್ರೆ ತಿಂದರು, ಅದೆಲ್ಲ ಏನು ನೋಡೋಲ್ಲ. ಏನು ಮಾಡಬೇಕು ಮಾಡುತ್ತೆ, ಭಾಳ ಡೇಂಜರ್. ಆದ ಕಾರಣ ಏನು ಮಾಡಬೇಕು, ಜಾಗೃತಿಯಾಗಿರಬೇಕು. ಅವ್ರು ಜಾಗೃತಿಯಾಗಿರಲಿಲ್ಲ. ಇನ್ನು ಭಾಳ ಚಿಕ್ಕ ವಯಸ್ಸು, 40-42 ವಯಸ್ಸು, ಕಣ್ಣು ಹೋಗ್ಬಿಡ್ತು. ಈಗ ಕೆಲಸಕ್ಕೆ ಹೋಗೋವಾಗಿಲ್ಲ, ಕೆಲಸ ಬಿಡುವಾಗಿಲ್ಲ. ಈ ಸಮಸ್ಯೆ ಹೇಳ್ಕೊಳ್ತಾ ಇದ್ದಾರೆ, ಏನು ಮಾಡಬೇಕು ಇವಾಗ ಅಂತ. ಆ ಎ ಸಿ ಎಫೆಕ್ಟು ಅವ್ರಿಗೇನು ಆಯಿತು ಅಂದರೆ, ಯಾಕೆ ಒಳಗಡೆ ಬಿಸಿ ಇದೆ, ಹೊರಗಡೆಗೇ ಎ ಸಿ ಮಾಡ್ತೀವಿ. ಮನಸ್ಸೊಳಗಡೆ ಬಿಸಿ ಇದ್ದರೆ ಅದಕ್ಕೇನು ಎ ಸಿ ಮಾಡ್ತೀರ? ಆದ ಕಾರಣ ಅನುಕೂಲವಾದ ಜೀವನವೇ ಆನಂದ ಜೀವನ ಅಲ್ಲ. ಆದ ಕಾರಣ ಹೊರಗಿನ ವಿಷಯಗಳು ನಮಗೆ ಬೇಕು, ಎಷ್ಟು ಮಾತ್ರ ಬೇಕು. ಕೇವಲ ಜೀವನ ನಿರ್ವಹಣೆ ಎಷ್ಟು ಅಷ್ಟೇ. ನಾವು ಹೆಚ್ಚು ಬಯಸಿದ ಅದು ಈಗಿನ ಕಾಲಕ್ಕೆ ಅಂತ ನಾನು ಹೇಳ್ತಿರ್ತೀನಿ. ಎಲ್ಲರೂ ಹೆಂಗಸರು ಗಂಡಸರಿಗೆ ಒಂದೊಂದು ಕ್ಲಾಕ್ ಶಾಪ್ ಇರುತ್ತೆ ಮನೆಯಲ್ಲಿ, ಒಂದೊಂದು ಕಬೋರ್ಡ್ ತುಂಬ ಹ್ಯಾಂಗರ್ ಹಾಕಿಟ್ಟಿರ್ತಾರೆ. ಈಗ ಎಷ್ಟು ಬಟ್ಟೆಗಳು ಹಾಕ್ಕೊಡ್ತೀರ, ಎಷ್ಟು ಸೀರೆ ಉಡ್ತೀರ? ಆ ಹ್ಯಾಂಗರ್ ಪುಣ್ಯ ಮಾಡಿದೆ. ಯಾಕೆ? ಅದು ಹೆಚ್ಚು ದಿವಸ ಉಟ್ಕೊಂಡಿರುತ್ತೆ. ವರ್ಷದಲ್ಲಿ 364 ದಿವಸ ಉಟ್ಕೊಳ್ಳುತ್ತದೆ. ಇವ್ರು ಯಾವತ್ತೂ ಒಂದು ದಿವಸ ಉಟ್ಕೊಳ್ತಾರೆ. ಹ್ಯಾಂಗರ್ ಪುಣ್ಯ ಮಾಡಿದೆ. ಆ ವಿಷಯಗಳಲ್ಲಿ ವ್ಯಾಮೋಹತಕ್ಕಂಥ ಬಿಟ್ಟು ನಿನ್ನ ಸ್ವಸ್ವರೂಪ ತಿಳ್ಕೊ. ಇವಾಗ ಹೇಳಿದ್ರಲ್ಲ, ನಿಜವಾದಂಥ ಸಂಪತ್ತು ಅದೇನೆ. ಆನಂದ ಸಂಪತ್ತು ಒಳಗಡೆ ಇದೆ. ಅದು ಯಾವತ್ತೂ ಕಮ್ಮಿ ಆಗತಕ್ಕಂಥದ್ದಲ್ಲ, ನಮ್ಮನ್ನು ಬಿಟ್ಟು ಹೋಗತಕ್ಕಂಥದ್ದಲ್ಲ, ಸವಿಯತಕ್ಕಂಥದ್ದಲ್ಲ. ನಿರಂತರವಾಗಿ ಎಂಥ ಪರಿಸ್ಥಿತಿಯಲ್ಲೂ ಆನಂದವಾಗಿರ್ಬೋದು ನಾವು. ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಈ ರೀತಿ ಭಗವದ್ಗೀತೆ, ಉಪನಿಷತ್ತು, ಇಂಥ ಗ್ರಂಥಗಳ ಅಧ್ಯಯನ ಮಾಡಬೇಕು. ಅದನ್ನೇ ಕೃಷ್ಣ ಪರಮಾತ್ಮ ನಮ್ಗೆ ಹೇಳ್ತಾ 11ನೇ ಶ್ಲೋಕದಿಂದ ನೋಡಿ. ಶ್ರೀ ಭಗವಾನುವಾಚ, 2ನೇ ವೇದ 11ನೇ ಶ್ಲೋಕ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂ ಚ ಭಾಷಸೆ ಗತಾಸು ನ ಗತಾಸು ಚ ತಾನು ಶೋಚಂತಿ ಪಂಡಿತಾಃ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ
ಸ್ಪರ್ಶಾತ್ ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂ ತಿತಿಕ್ಷಸ್ವ ಭಾರತ ಯಂ ಹಿನಂ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸ್ವಮೃತತ್ವಾಯ ಕಲ್ಪತೆ ನಾತತೋ ವಿದ್ಯತೆ ಭಾವೋ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋ ತತ್ವದರ್ಶಿವಿಃ. ಇಲ್ಲಿ ತನಕ ನಾವು ನೋಡಿದ್ವಿ. ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಂಡಿರಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ ಅದ್ಭುತವಾದಂಥ ಪ್ರಪಂಚ, ಅಖಂಡವಾದಂಥ ಪ್ರಪಂಚ, ವಿಶಾಲವಾದ ಪ್ರಪಂಚ ಅಂತ ಏನು ಹೇಳಿದ್ರು, ಎರಡೇ ವಸ್ತು ಇರೋದು. ಒಂದು ನಿಮಗೆ ದೃಶ್ಯವಾಗಿರ್ತಕ್ಕಂಥದ್ದೊಂದು, ಅದನ್ನು ನೋಡೋದು ನೀವು. ದೃಶ್ಯ ದೃಕ್ ಸ್ವರೂಪ ನೋಡತಕ್ಕಂಥವ್ರು. ಇವೆರಡು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ದೃಶ್ಯ ದೃಕ್ ಸ್ವರೂಪ ನೋಡತಕ್ಕಂಥವ್ರು. ಹೌದಾ? ಇದರಲ್ಲಿ ಯಾವ್ಯಾವ ದೃಶ್ಯ ಮಧ್ಯೆ ಮಾತಾಡಬೇಡಿ. ಯಾವ್ಯಾವ ದೃಶ್ಯ ನಿಜವಾಗಿ ನೋಡೋದು ಯಾವುದು ಅನ್ನತಕ್ಕಂಥದ್ದನ್ನು ನಾವು ವಿವೇಕ ಮಾಡಿಕೊಂಡಿಲ್ಲ. ಹೌದಾ? ಈಗ ಸ್ವಲ್ಪ ನಾವು ವಿವೇಕ ಮಾಡಿಕೊಂಡ್ರೆ ಮೆಲ್ಲಿ ಹೊರಗಿನ ದೃಷ್ಟಿಗಳಿಂದ ಹೋಗೋಣ. ಈಗ ಹೊರಗೆ ಇರತಕ್ಕಂಥ ದೃಶ್ಯಗಳನ್ನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇಡೀ ಪ್ರಪಂಚದ ಹೇಳಿದ್ದೇನೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈಗ ಈ ಶಬ್ದಗಳನ್ನು ನನ್ನ ಪ್ರಶ್ನೆ ಆಯ್ತಾ ಸಮಾಧಾನ ಕೊಡಿ. ಯಾಕೆಂದರೆ ಕೇಳ್ತಿದ್ದೀರೋ ಇಲ್ಲ ಅಂದರೆ ನಿಮ್ಮ ಆಲೋಚನೆಗೆಲ್ಲ ಇದ್ದೀರೋ ಅಂತ ಒಂದು, ಕೇಳೋದು ಅರ್ಥ ಆಗ್ತಿದೆಯೋ ಇಲ್ಲೋ ಅಂತ ಇನ್ನೊಂದು. ರ್ಯಾಪೋರ್ಟ್ ಅಂತಾರೆ. ರ್ಯಾಪೋರ್ಟ್ ಅಂದರೆ ಕೇಳತಕ್ಕಂಥವ್ರಿಗೂ ಸಂಬಂಧ. ಸಂಬಂಧ ಅಂದರೆ ದುಡ್ಡಿನ ಸಂಬಂಧ ಅಲ್ಲ. ನಮ್ಮಲ್ಲಿ ಯಾವುದೇ ವಿದ್ಯೆಗೆ ಫೀಸ್ ತಗೊಳ್ತಿರ್ಲಿಲ್ಲ. ಟ್ಯೂಷನ್ ಫೀಸ್ ಅನ್ನೋಕ್ಕೆ ಕನ್ನಡ ಶಬ್ದ ಹೇಳಿ. ಇವಾಗ ಅದನ್ನು ಅನುವಾದ ಮಾಡಬೇಕು. ಯಾಕೆ? ನಮ್ಮಲ್ಲಿ ಟ್ಯೂಷನ್ ಹೇಳ್ತಿಲ್ಲ, ಫೀಸು ತೊಗೊಳ್ತಿರ್ಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಹೇಳಿದ್ರು ಸುಮ್ಮನೆ ಹೇಳೋದು ಹೊರತು ಫೀಸ್ ತೊಗೊಳ್ತಿಲ್ಲ. ಯಾವುದೇ ವಿದ್ಯೆಗೆ ಫೀಸ್ ತೊಗೊಳ್ತಿಲ್ಲ. ಇನ್ನು ಬ್ರಹ್ಮವಿದ್ಯೆಗಂತೂ ಫೀಸ್ ತೊಗೊಳ್ತಲೇ ಇರಲಿಲ್ಲ. ಹೌದಾ? ಅದ ಕಾರಣ ಆ ರ್ಯಾಪೋರ್ಟ್ ಅಂದರೆ ದುಡ್ಡಿನ ಸಂಬಂಧ ಅಲ್ಲ. ಮತ್ತೇನಪ್ಪ, ಯಾವ ಅರ್ಥದಲ್ಲಿ ಶಬ್ದಗಳನ್ನು ನಾನು ಉಪಯೋಗಿಸ್ತಾ ಇದ್ದೀನೋ ಅದೇ ಅರ್ಥದಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರೋ ಅಥವಾ ಮತ್ತೊಂದು ರೀತಿಯಾಗಿ ತಗೊಳ್ತೀರೋ ಅನ್ನತಕ್ಕಂಥದ್ದು ಮುಖ್ಯ. ಹೌದಾ? ಈಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈಗ ಶಬ್ದಗಳನ್ನು ನೀವು ಯಾವುದರಿಂದ ಕೇಳ್ತೀರ? ಕಿವಿಯಿಂದ. ಅಲ್ಲಿಗೇನಾಯಿತು? ಕಿವಿ ಅನ್ನತಕ್ಕಂಥದ್ದು ಕೇಳೋದು, ಶಬ್ದ ಅನ್ನೋದು ದೃಶ್ಯ. ಹೌದಾ? ಅದೇ ರೀತಿ ರೂಪವನ್ನು ಕಣ್ಣಿಂದ ನೋಡುತ್ತೆ. ಕಣ್ಣು ಅನ್ನತಕ್ಕಂಥ ನೋಡುತ್ತೆ, ರೂಪ ಬಣ್ಣ ಅನ್ನತಕ್ಕಂಥ ದೃಶ್ಯವಾಗುತ್ತೆ. ಹೌದಾ? ಇದೇ ರೀತಿ 5 ವಿಷಯಗಳನ್ನು 5 ಇಂದ್ರಿಯಗಳಿಂದ ನೋಡಿ ತಿಳ್ಕೊಳ್ತೀವಿ ಅಂದಾಗ ವಿಷಯಗಳು ಅನ್ನತಕ್ಕಂಥದ್ದು ದೃಶ್ಯವಾಯಿತು, ಇಂದ್ರಿಯಗಳು ನೋಡತಕ್ಕಂಥದ್ದಾಯಿತು. ಹೌದಾ? ಇಂದ್ರಿಯಗಳಿಗೆ ಸ್ವತಂತ್ರವಾಗಿ ನೋಡೋ ಶಕ್ತಿ ಇದೆಯೋ? ಈಗ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಮ ಮನಸ್ಸು ಕೂಡ ಇಲ್ಲೇ ಇದ್ದರೆ ಏನು ಹೇಳಿದ್ರು ಸ್ವಾಮಿಗಳು ಅರ್ಥ ಆಗುತ್ತೆ. ಒಂದು ವೇಳೆ ಮನಸ್ಸು ಮನೆ ಕಡೆ ಹೊರಟೋಯ್ತು ಅಂತ ಇಟ್ಕೊಳ್ಳಿ,
ಗ್ಯಾಸ್ ಆಫ್ ಮಾಡೋದನ್ನೂ ಇಲ್ಲೋ, ಇಲ್ಲ ಮಾಡಿದ್ದೀನಿ, ಇಲ್ಲ ಮರ್ತುಬಿಟ್ಟು ಏನೋ ಮೊದಲೇ ಪ್ರವಚನಕ್ಕೆ ಹೋಗಬೇಡ ಅಂತಾರೆ ಮನೆಗೆ, ಹೋಗ್ಬಾರ್ದಕ್ಕೆ ಏನಾಗ್ಬಿಡುತ್ತೋ. ಈ ರೀತಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿದ್ರೆ ನಾನೇನನ್ನು ಹೇಳಿದಾಗ ಏನಂತಾರೆ, ಪ್ರಶ್ನೆ ಆಗ್ತಾರೆ, ಗ್ಯಾಸು ಅಂತಾರೆ. ಯಾಕೆ ಗ್ಯಾಸೇ ಇದೆ ಅವ್ರ ತಲೆ ಅಂದಾಗ ಮನಸ್ಸನ್ನತಕ್ಕಂಥದ್ದು ಇದ್ರೇ ನಾವು ಹಿಂದಿಗೆ ಕೆಲಸ ಮಾಡುತ್ತೆ ಹೊರತು ಇಲ್ಲಿದ್ರೆ ಇಲ್ಲ. ಆದ ಕಾರಣ ಮನಸ್ಸನ್ನತಕ್ಕಂಥದ್ದು ದೃಕ್ ಸ್ವರೂಪ ನೋಡ್ತಕ್ಕಂಥದ್ದು, ಇನ್ನು ಮಿಕ್ನದೆಲ್ಲೂ ದೃಶ್ಯ. ಹೌದಾ? ಇಲ್ಲಿ ತನಕ ನಾನು ಅಂತ ಇಟ್ಕೊಂಡು ಈ ಪ್ರಪಂಚವನ್ನು ನೋಡಿದಾಗ ಇದೆಲ್ಲ ದೃಶ್ಯ, ನಾನು ನೋಡೋದು ಅಂತೀವಿ. ಹೌದಾ? ಈಗ ಇಲ್ಲಿ ತನಕ ನಾನು ಅಂತ ಇಟ್ಕೊಂಡು ಇದೆಲ್ಲ ದೃಶ್ಯ, ನಾನು ನೋಡತಕ್ಕಂಥವಳು ಅಂದಾಗ ಈ ಶರೀರ ಸೇರಿಸ್ಕೊಂಡು ನಾನು ನೋಡೋಳು ಅಂತ ಹೇಳ್ತೀವಿ. ಇದು ಕರೆಕ್ಟಾ? ಅಥವಾ ಇದು ಮತ್ತೆ ಯಾವುದನ್ನ ದೃಶ್ಯ ಆಗೋದಿದೆಯಾ ಅಂತ ನೋಡಿದ್ರೆ, ಇವಾಗ ನಿಮ್ಮ ಶರೀರ ಅನ್ನತಕ್ಕಂಥದ್ದು ಇರೋದು ನಿಮಗೆ ತಿಳಿದು ಬರುತ್ತೋ ಇಲ್ಲ? ತಿಳಿದು ಬರ್ತೋದ? ನಿಮ್ಮ ಶರೀರದಲ್ಲಿ ನಿಮ್ಮ ನೆತ್ತಿ ನೀವು ನೋಡ್ಕೊಂಡಿದ್ದೀರೋ, ನಿಮ್ಮ ಬೆನ್ನಿಗೆ ನೋಡ್ಕೊಂಡಿದ್ದೀರೋ, ನಿಮ್ಮ ಕಿವಿ, ಇಷ್ಟೆಲ್ಲ ಯಾಕೆ? ನಿಮ್ಮ ಮುಖ ನೀವು ನೋಡ್ಕೊಂಡಿದ್ದೀರೋ, ಏನಂತೀರ? ನೋಡ್ಕೊಂಡಿದ್ದೀವಿ ಸ್ವಾಮೀಜಿ, ಕಣ್ಣಿನಲ್ಲಿ ನೋಡ್ಕೊಂಡಿದ್ದೀವಿ. ಕಣ್ಣಿನಲ್ಲಿ ಕಾಣೋದು ಮುಖ ಅಲ್ಲ, ಪ್ರತಿಬಿಂಬ. ಮುಖದ ಕನ್ನಡಿಯ ಯೋಗ್ಯತೆ ಎಷ್ಟಿದ್ರೆ ಅಷ್ಟು ತೋರಿಸುತ್ತದು. ಈಗ ಇಲ್ಲೇ ಹತ್ರನೇ ಆ ಬ್ಯಾಂಗ್ಳೂರಲ್ಲಿ ವಿಶ್ವೇಶ್ವರ ಮ್ಯೂಸಿಯಂ ಇದೆ. ಒಂದು ಕಣ್ಣಿನಲ್ಲಿ ನೋಡಿದ್ರೆ ಮುಖ ಇಷ್ಟು ದಪ್ಪ ಕಾಣುತ್ತೆ, ಇನ್ನೊಂದು ನೋಡಿದ್ರೆ ಉದ್ದಕ್ಕೆ ಕಾಣುತ್ತೆ. ಒಂದು ವೇಳೆ ಹುಟ್ಟಿದಾಗಲಿಂದ ಇವತ್ತಿನ ತನಕ ಅಂಥ ಕಣ್ಣಿನಲ್ಲಿ ನೋಡ್ಕೊಂಡಿದ್ರೆ ನಮಗೇನು ಅಭಿಪ್ರಾಯ ಇರೋದು? ನನ್ನ ಮುಖ ಇಷ್ಟು ದಪ್ಪ ಇದೆ ಅಂತ ತಾನೆ. ಅಂದಾಗೇನು, ನಮ್ಮ ಮುಖ ನಾವು ನೋಡ್ಕೊಳಕ್ಕಾಗಿಲ್ಲ, ನಮ್ಮ ಬೆನ್ನು ನಾವು ನೋಡ್ಕೊಳಕ್ಕಾಗಿಲ್ಲ, ನಮ್ಮ ಕಿವಿ ನಾವು ನೋಡ್ಕೊಳಕ್ಕಾಗಿಲ್ಲ, ಇಷ್ಟು ನಮ್ಮ ನೆತ್ತಿ ನಾವು ನೋಡ್ಕೊಳಕ್ಕಾಗಿಲ್ಲ. ಇಷ್ಟೆಲ್ಲ ನೋಡ್ಕೊಳ್ದಿರ ಇದ್ರೂ ಇವೆಲ್ಲ ಇರೋದ್ರಲ್ಲಿ ಏನೋ ಸಂದೇಹ ಇದೆಯೋ? ಇವೆಲ್ಲ ನೋಡ್ಕೊಂಡಿಲ್ಲ ನೀವು, ಮತ್ತೆ ಹೇಗಿದೆ ಅಂತೀರ? ಅಂದರೆ ನನಗೆ ಗೊತ್ತು ಸ್ವಾಮೀಜಿ, ನನ್ನ ಶರೀರ ನನಗೆ ಗೊತ್ತಿಲ್ಲ. ಅಂದರೆ ಇಡೀ ಶರೀರ ಅಂಗುಷ್ಟದಿಂದ ನೆತ್ತಿ ತನಕ ನಿಮ್ಮ ಶರೀರವನ್ನು ನೀವು ನೋಡ್ತಾ ಇದ್ದೀರಾ. ಸ್ನಾನ ಮಾಡತಕ್ಕಂಥ ಸಮಯದಲ್ಲಿ ಶಾಂತವಾಗಿ ಸಮಾಧಾನವಾಗಿ ಮಾಡಬೇಕು. ಏನು ಮಾಡಿದ್ರು? ಈಗಿನ ಕಾಲದಿಂದ ದಡಾವಡ ಮಾಡಿದ್ದೆ ಹಾಗೆ ಮಾಡಿದ್ರೆ ಆಗೋದೇ ಇಲ್ಲ ಅಂತಾರೆ. ಈಗಿನ ಕಾಲದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ, ಟ್ರೈನ್ ಹೊರಡಬೇಕು, ಟ್ರೈನ್ ಲೇಟಾಗಿ ಬರ್ಬೋದು, ಆದರೆ ನಾವು ಲೇಟಾಗಿ ಹೋಗ್ಬಾರ್ದು. ಅವನು ಹೇಗಿದ್ದು ಲೇಟಾಗಿ ಬರ್ತಾನೆ ಹೇಳೋ ಅಂದ್ಬಿಟ್ಟು ಲೇಟಾಗಲ್ಲ, ನಾವು ಇನ್ ಟೈಮ್ ಹೋಗ್ಬಿಟ್ರೆ ಮಿಸ್ ಆಗುತ್ತೆ. ಅದಕ್ಕೆ ನಾವು ಇನ್ ಟೈಮಲ್ಲಿ ಇರಬೇಕು. ಆದರೆ ಇವರು ಆಗಿದ್ದು ಲೇಟಾಗಿ ಬರುತ್ತೆ, ಸುಮ್ಮನೆ ಯಾಕೆ ಬೇಗ ಹೋಗೋದು, ನಾನು ದಿವಸ ನೋಡ್ತೀನಿ ಲೇಟ್ ಆಯಿತು ಅಂತ ಏನೊಬ್ರಿಗೆ ಅವ್ರು ಮಾತಾಡಿಕೊಂಡು ಒಟ್ಟಿನಲ್ಲಿ ಹೋದರು. ಅಲ್ಲಿ ಹೋಗೋಕ್ಕೆ ಅನೌನ್ಸ್ ಮಾಡ್ತೀವಿ 45 ನಿಮಿಷ ಲೇಟು ಅಂತ. ನಾನು ಹೇಳಿಲ್ಲ ಲೇಟೇ ಯಾವಾಗಲೂ ಅಂತ, ನಡಿ ಆ ಒಂದು ರೌಂಡ್ ಹಾಕೊಂಬಾರ. 45 ನಿಮಿಷ ಅಂತ ಅನೌನ್ಸ್ ಮಾಡಿದ್ರೆ 45 ನಿಮಿಷ ಲೇಟ್ ಆಗುತ್ತೆ ಅನ್ನೋತಕ್ಕಂದಿಲ್ಲ. ಅರ್ಧ ಗಂಟೆಗೆ ಬಂದ್ಬಿಡ್ಬೋದು, 20 ನಿಮಿಷಕ್ಕೆ ಬರ್ಬೋದು. ಅಪ್ರಾಕ್ಸಿಮೇಷನ್ 45 ಮಿನಿಟ್ಸ್ ಅಂತ. 45 ಅಂತ ಅನೌನ್ಸ್ ಮಾಡಿ ಇನ್ನೊಂದು ರೌಂಡ್ ಹಾಕ್ಲಿಕ್ಕೆ ಅಂತ ಹೋದ್ರು ಟ್ರೈನ್ ಬಂದ್ಬಿಡ್ತು. ಮತ್ತೆ ನೋಡ್ತಾರೆ ದೂರದೇ ಟ್ರೈನ್ ಬಂದ್ಬಿಟ್ಟು ಅನೌನ್ಸ್ ಮಾಡ್ತೇನೆ ಹೊರಡ್ತಾ ಇದೆ ಅಂತ ತಡ ಬಂದರು, ಹತ್ತಿದ್ರು, ಟ್ರೈನು ಕದಲ್ತು, ಹೊರಟೋಯ್ತು. ಆಮೇಲೆ ಆ ಸ್ಟೇಷನ್ ಮಾಸ್ಟರ್ ಹತ್ರ ಹೋಗಿ, ಏನು ಸರ್ 45 ನಿಮಿಷ ಲೇಟ್ ಅಂತ ಅನೌನ್ಸ್ ಮಾಡಿದ್ರಿ, 20 ನಿಮಿಷಕ್ಕೆ ಟ್ರೈನ್ ಬಂದ್ಬಿಡ್ತು, ಈಗ ಈ ಥರ ಮಾಡೋದು ಹೇಗೆ ಅಂತ ಇವರು ಗಲಾಟೆ ಶುರು ಮಾಡಿದ್ರು. ಸ್ಟೇಷನ್ ಮಾಸ್ಟರ್ ಹೇಳಿದ್ರು, ಹೋಗಿ ಹೇಗಿದ್ದು ನಿಮ್ಮನ್ನು ಟ್ರೈನ್ ಸಿಗ್ತಲ್ಲ, ಮತ್ತು ಅದ್ರ ಬಗ್ಗೆ ಯಾಕೆ ಚರ್ಚೆ ಬಿಟ್ಟುಬಿಡಿ, ಹೇಗಿದ್ದು ನಿಮ್ಮ ಟ್ರೈನಲ್ಲಿ ಹೋದ್ರಲ್ಲ ಅಂತ. ಅದಲ್ಲ, ಈ ಗಲಾಟೆನಲ್ಲಿ ಏನಾಯ್ತು ಅಂದರೆ, ಅವ್ರು ನಮಗೆ ಬಿಡಕ್ಕೆ ಬಂದಿದ್ರು, ಸೆಂಡ್ ಆಫ್ ಕೊಡೋಕ್ಕೆ ಬಂದಿದ್ರು, ನಾವು ಹೋಗ್ಬೇಕಾಗಿತ್ತು. ಈ ಗಲಾಟೆನಲ್ಲಿ ಅವ್ರು ಹತ್ಬಿಟ್ರು, ನಾವು ಇಲ್ಲೇ ಇದ್ದೀವಿ, ಹೋಗ್ಬೇಕಾದ್ರೆ ಇಲ್ಲೇ ಇದ್ದಾರೆ.
ಕಳ್ಸಕ್ಕೆ ಬಂದಿದ್ದವರು ಕೊಟ್ಟರು. ಶಾಂತವಾಗಿ ಸಮಾಧಾನವಾಗಿ ದಡ ಮಾಡ್ತೀವಿ. ಸ್ನಾನ ಮಾಡಬೇಕಾದ್ರೆ ಏನು ಮಾಡಬೇಕಾದ್ರೂ ಅಷ್ಟೇ ನಿಮ್ಮನ್ನು ನೀವು ಗಮನಿಸ್ಲಿಕ್ಕೆ ಶುರು ಮಾಡಿ. ಇದು ಜ್ಞಾನ ಸಾಧನೆ ಅಂದರೆ ನಿಮ್ಮನ್ನು ನೀವು ಗಮನಿಸ್ಲಿಕ್ಕೆ ಶುರು ಮಾಡಿ. ಸ್ನಾನ ಮಾಡ್ತೀರಾ, ಕಣ್ಣು ಮುಚ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಳ್ತಾ ಇದ್ದೀರಾ. ಈಗ ಇಡೀ ಶರೀರಕ್ಕೆ ನೀರು ಬೀಳತಕ್ಕಂಥದ್ದು ಆ ತಂಬಿಗೆ ಹಿಡ್ಕೊಳ್ತಿದ್ದ ಕೈ ಇಷ್ಟನ್ನು ನೋಡ್ತಿದ್ರು ಇಲ್ಲೋ? ಏನಾಯಿತು? ಆ ಕೈ, ತಂಬಿಗೆ, ಇಡೀ ಶರೀರ ಎಲ್ಲವೂ ದೃಶ್ಯ ಆಯಿತು. ಏತದ್ಯೋ ವೇತ್ತಿ, ಇದೆಲ್ಲವನ್ನು ಯಾವುದು ನೋಡ್ತಾ ಇದೆಯೋ ಅದು ದೃಕ್ ಸ್ವರೂಪ, ಅದು ನೀನು. ಇದೆಲ್ಲ ದೃಶ್ಯ ಅಷ್ಟೇ ಅಲ್ಲ. ಹಾಗಂದಾಗ ಮನಸ್ಸಿಂದ ನೋಡ್ತೀವಿ ಅಂತ, ಶರೀರವನ್ನು ಮನಸ್ಸಿಂದ ನೋಡ್ತೀವಿ ಅಂತ. ಮನಸ್ಸನ್ನತಕ್ಕಂಥದ್ದು, ಈಗ ನಿಮ್ಮ ಮನಸ್ಸನ್ನೋದು ನಿಮಗೆ ಗೊತ್ತಾಗುತ್ತಾ ಇಲ್ಲೋ? ಬೇರೆಯವ್ರಿಗೆ ಗೊತ್ತಾಗದೇ ಇರ್ಬೋದು, ಗೊತ್ತಾಗದೇ ಒಳ್ಳೆಯದು. ಕೆಲವರು ಮನಸ್ಸನ್ನು ತಿಳ್ಕೊಂಡ್ಬಿಡ್ತೀವಿ ಅಂತಾರೆ. ನಿಜ ಅಂಥ ವಿದ್ಯೆಗಳು ಬಂದರೆ ಸಮಾಧಾನ ಇರೋಕ್ಕಾಗಲ್ಲ. ಈಗ ನೀವೆಲ್ಲ ಕೂತ್ಕೊಂಡು ಕೇಳ್ತಿದ್ದೀರ, ನಿಜವಲ್ಲ ಎಲ್ರಿಗೂ ಆಸಕ್ತಿ ಇದೆ, ಶ್ರದ್ಧೆ ಇದೆ, ಕೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಮಾತಾಡ್ತಿದ್ದೀನಿ. ಒಂದು ವೇಳೆ ನೀವು ಒಬ್ಬರು ನಿಮ್ಮ ಮನಸ್ಸಿನಲ್ಲಿ ಅದು ಏನು ಹೇಳ್ತಾರೆ, ರಾಮ ಇಲ್ಲ, ಕೃಷ್ಣ ಇಲ್ಲ, ಏನೋ ದೃಶ್ಯ ಅಂತೆ, ದುಃಖ ಅಂತೆ ಅಂತ ಒಬ್ಬರು ನನ್ನ ರೀತಿಯಲ್ಲಿ ಅಂದ್ಕೊಳ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಅವೆಲ್ಲೂ ನನಗೆ ಗೊತ್ತಾದರೆ ಮಾತಾಡೋಕ್ಕಾಗುತ್ತಲ್ಲ? ಕೇಳ್ತೀಯಾರೆ, ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತೀವಿ. ಮನೆಗಳಲ್ಲೂ ಅಷ್ಟೇ. ಒಂದು ವೇಳೆ ಒಬ್ಬರು ಮನಸ್ಸಲ್ಲಿ ನಡೆಯೋದು ಇನ್ನೊಬ್ರು ಗೊತ್ತಾಗ್ಬಿಟ್ರೆ ಆದರೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಮನಸ್ಸಲ್ಲಿ ಏನು ನಡೆಯುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹೌದಾ? ಮನಸ್ಸು ಈಗ ಭಾಳಷ್ಟು ಆನಂದವಾಗಿದೆ, ಏನೋ ಒಂದು ಸಂತೋಷ. ಹೌದಾ? ಮತ್ತೆ ಸ್ವಲ್ಪ ಹೊತ್ತಿಗೆ ನನ್ನ ಅವಸ್ಥೆ ಯಾರಿಗೂ ಬೇಡಗಳು ಅಂದರೆ ಮನಸ್ಸಿನಲ್ಲಿ ದುಃಖ ಶುರುವಾಯಿತು. ಸುಖ ದುಃಖ ಇವೆಲ್ಲ ಏನು ಬಂದು ಗೊತ್ತಾಗುತ್ತಿಲ್ಲ. ಸೊ ಯಾವುದನ್ನ ಮನಸ್ಸನ್ನು ನೋಡ್ತಿದ್ದೀರೋ ಅದೇ ನೀವು, ಅದೇ ದುಃಖ ಸ್ವರೂಪ. ಮನಸ್ಸನ್ನೋದು ದೃಶ್ಯ, ಮನಸ್ಸು ನೀವಲ್ಲ. ಆದ ಕಾರಣ ಮನಸ್ಸು ದುಃಖದಲ್ಲಿದ್ರೂ ನಿಮಗೆ ದುಃಖ ಇಲ್ಲ, ಮನಸ್ಸು ಸುಖದಲ್ಲಿದ್ರೂ ನಿಮಗೆ ಅಂಟಿಲ್ಲ. ಅದು ಮನಸ್ಸಿನ ಒಂದು ಏನು ಬೇರೆ ಇದೆಯೋ ಅದು ನಿಮ್ಗೆ ಅಂಟಿಲ್ಲ. ಅದೇ ರೀತಿ ಬುದ್ಧಿನಲ್ಲಿ, ಬುದ್ಧಿ ಒಬ್ಬರು ಬುದ್ಧಿನೇ ಇನ್ನೊಬ್ರು ಒಪ್ಪಲ್ಲ. ಮನೆಗಳಲ್ಲೂ ಅಷ್ಟೇ. ಅದರಲ್ಲಿ ಗಂಡಿನ ಬುದ್ಧಿನೇ ಅಂತ ಹೆಂಡತಿ ಒಪ್ಪಲ್ಲ, ಹೆಂಡತಿ ಬುದ್ಧಿ ಅಂತ ಗಂಡ ಒಪ್ಪಲ್ಲ. ಓಪನಾಗಿ ಹೇಳಲ್ಲ ಅಷ್ಟೇ. ಅದೇ ಗಂಡ ಕೇಳ್ತಾನಂತೆ, 100 ರೂಪಾಯಿ ಕೊಟ್ಟು ಆ ಬೊಂಬೆ ತೊಗೊಂಬಂದಿದೆಯಲ್ಲ, ನಿಂಗೇನೋ ಬುದ್ಧಿ ಇದೆಯಾ? 100 ರೂಪಾಯಿ ಕೊಟ್ಟು ತೊಗೊಂಬಂದಿಯಾ ಬೊಂಬೆನ, ನಿಂಗೇನೋ ಬುದ್ಧಿ ಇದೆಯಾ ಅಂತಾನೆ ಗಂಡ. ಅದಕ್ಕೆ ಆಕೆ ಹೇಳ್ತಾಳೆ, ಇನ್ನೊಂದು ಮಾತಾಡ್ತಾನೆ, 100 ರೂಪಾಯಿ ಕೊಟ್ಟು ಆ ಬೊಂಬೆ ತಂದಿದೆಯಲ್ಲ, ನಿಂಗೇನೇನೋ ಬುದ್ಧಿ ಇದೆಯಾ? ನೀವು ಅಪ್ಪ ಅಮ್ಮನಿಗೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ಲ ಅಂತಾನೆ. ಅದಕ್ಕೆ ಆಕೆ ಹೇಳ್ತಾಳೆ, ನಿಜ ರೀ, ಬುದ್ಧಿ ಇದ್ದಿದ್ರೆ 10 ಲಕ್ಷ ರೂಪಾಯಿ ಕೊಟ್ಟು ನಿಮ್ಮನ್ನೇ ಹಾಕ್ಕೊಂಡ್ಕೊಳ್ತಿದ್ವಿ. ಹೊರದಕ್ಕೆ 10 ಲಕ್ಷ ಕೊಟ್ಟಿದ್ದಾರೆ. ಬುದ್ಧಿ ಇದ್ದಿದೆ ಅಂದರೆ ಒಬ್ಬರು ಬುದ್ಧಿ ಇದೆ ಅಂತ ಇನ್ನೊಬ್ರು ಒಪ್ಪಲ್ಲ. ಆದರೆ ನನಗನ್ಸುತ್ತೆ, ಯಾರು ಒಪ್ಪದಿರ ಇರಲಿ, ನನಗೆ ಬುದ್ಧಿ ಇದೆ. ನನ್ನ ಬುದ್ಧಿ ನಿಮ್ಗೆ ಅರ್ಥ ಆಗಲ್ಲ ಬಿಡಿ, ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ನನ್ನ ಬುದ್ಧಿ ನನಗೆ ಅರ್ಥ ಆಗುತ್ತೆ, ನಾನೇ ಕರೆಕ್ಟ್. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗುತ್ತೆ. ಅಂದಾಗೇನಾಯಿತು, ನನ್ನ ಬುದ್ಧಿ ಅನ್ನೋದು ನಾನು ನೋಡ್ತಿದ್ದೀನಿ. ಅದೇ ಹೊರಗಿನ ಪ್ರಪಂಚ ದೃಶ್ಯ ಆಯಿತು, ಶರೀರನೂ ದೃಶ್ಯ ಆಯಿತು, ಮನಸ್ಸು ದೃಶ್ಯ ಆಯಿತು, ಬುದ್ಧಿನೂ ದೃಶ್ಯ ಆಯಿತು. ಹೌದಾ? ನಾನು ನೋಡ್ತಿದ್ದೀನಿ, ಇವೆಲ್ಲವೂ ದೃಶ್ಯ. ಆ ನಾನು ಅನ್ನತಕ್ಕಂಥದ್ದು ದೃಕ್ ನೋಡ್ತಕ್ಕಂಥದ್ದು. ಅಲ್ಲಿಗೇನಾಯಿತು, ಈ ದೃಶ್ಯ ಅನ್ನೋದು ನೀವಲ್ಲ. ಈಗ ಇಲ್ಲಿ ಹೋಗ್ತಿರ್ತೀರ, ಎಮ್ಮೆ, ಕತ್ತೆ, ಕುರಿ
ಎಲ್ಲ ಹೋಗ್ತೀವಿ ಹೌದಾ. ನಿಂತ್ಕೊಂಡು ನೀವು ನೋಡ್ತಾ ಇದ್ದೀರ ಆ ಎಮ್ಮೆ ಕತ್ತೆ ಕುರಿ ಎಲ್ಲ ದೃಶ್ಯ, ನೀವು ಅದನ್ನು ನೋಡೋದು ಹೌದಾ. ನೀವೇ ಕತ್ತೆ ಎಮ್ಮೆ ಕುರಿಗಳಾಗ್ತಿರೋ ನೀವು ಹೇಳಿ. ನಾನಿಲ್ಲೂ ವಾಕ್ಯ ಕಂಪ್ಲೀಟ್ ಮಾಡಿಲ್ಲ, ಯಾಕೆಂದರೆ ಎಲ್ಲ ಚೆನ್ನಾಗಿ ಹೊಡ್ಬಿಟ್ಟಿರ್ತಾರೆ. ಯಾಕೆ ದೃಶ್ಯ ಬೇರೆ, ನಾನು ಬೇರೆ ಹೌದಾ. ಅದೇ ರೀತಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಹೊರಗಿನ ಪ್ರಪಂಚ ಎಲ್ಲವೂ ದೃಶ್ಯ. ನನಗೆ ಈ ದೃಶ್ಯ ನಾನಲ್ಲ. ಇದನ್ನೆಲ್ಲವನ್ನು ನೋಡ್ತಿರ್ತಕ್ಕಂಥ ಯಾವ ನಾನು ಅಂತೀನೋ ಅದು ನಾನು. ಇವಾಗ ನಾನು ಅನ್ನೋದನ್ನು ಅದು ಒಂದೇ ರೀತಿ ಇರುತ್ತೆ. ಯೋಚನೆ ಮಾಡಿ, ಬೆಳಗ್ಗೆ ಇದ್ದಾಗಿಂದ ರಾತ್ರಿ ಮಲಗೋ ತನಕ ಈ ನಾನು ಅಂತೀನಲ್ಲ, ಇದು ಒಂದೇ ರೀತಿ ಇರುತ್ತೆ. ಅಂದರೆ ಹೆಂಡತಿ ಹತ್ರ ಮಾತಾಡಬೇಕಾದ್ರೆ ಗಂಡನಾಗ್ತೇನೆ ಹೌದಾ, ಮತ್ತು ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ತಂದೆ ಆಗ್ತೀನಿ, ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಆಫೀಸರ್ ಹೌದಾ, ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಅಥವಾ ಹೆಡ್ ಮಾಸ್ಟರ್. ಎಲ್ಲಿ ಹೆಡ್ ಮಾಸ್ಟರ್? ಸ್ಕೂಲಲ್ಲಿ. ಮನೆಗೆ ಬಂದು ಯಾರು ಹೆಡ್ ಮಾಸ್ಟರು? ಮತ್ತು ಡೆಪ್ಟಿ ಕಮಿಷನರ್ ಆಫ್ 24 hours ಡ್ಯೂಟಿ ಅಂತಾರೆ ಹೌದಾ. 24 hours ಡ್ಯೂಟಿ ಯಾವುದಕ್ಕೆ? ಸಂಬಳಕ್ಕಷ್ಟೇ. ಡ್ಯೂಟಿ ಏನು ಮಾಡಲ್ಲ ಯಾರನ್ನು. ಅದು ಭಾರತ ದೇಶದಲ್ಲಿ ಎಲ್ಲ ನೆಗೆಟಿವ್ ಆಸ್ಪೆಕ್ಟು ಫಸ್ಟ್ ಇದ್ದೀವಿ ನಾವು. ಎಲ್ಲಿ ಕೆಲಸ ಮಾಡ್ತೀರಾ ಅಂತಾರೆ. ನಾನು PWDನಲ್ಲಿ ಯಾವುದೋ ಡಿಪಾರ್ಟ್ಮೆಂಟ್ ಹೇಳ್ತಾರೆ. ಆ ಪ್ರಶ್ನೆನೂ ತಪ್ಪು, ಅವ್ರ ಆನ್ಸರು ತಪ್ಪು. ಯಾಕೆ? ಎಲ್ಲಿ ಕೆಲಸ ಮಾಡ್ತೀರೋ ಅವ್ರು ಮಾಡಿದ್ರೆ ತಾನೇ ಕೆಲಸನ. ಮತ್ತು ಏನು ಕೇಳಬೇಕು? ಯಾವ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಸಂಬಳ ಕೊಡ್ತಾರೆ ಅಂತ ಕೇಳಬೇಕು. ಅವಾಗ PWD ಡಿಪಾರ್ಟ್ಮೆಂಟ್ ಅದು ಕರೆಕ್ಟು, ಪ್ರಶ್ನೆನೂ ಕರೆಕ್ಟು, ಸಮಾಧಾನ ಕರೆಕ್ಟು. ನೀನು ಎಲ್ಲಿ ಕೆಲಸ ಮಾಡ್ತೀಯಾ ಅಂದರೆ ನಿಜವಾದ ಕೆಲಸ ಮಾಡ್ತಾನೆ. ಇಲ್ಲಿ 24 hours ಡ್ಯೂಟಿ ಅಂತಾರೆ, 24 ಗಂಟೆ. ಪೊಲೀಸ್ ಸ್ಟೇಷನ್ ಇದ್ದರೆ PC 102 ಅಂತ ಬೆಲ್ ಹೊಡೆದು ಕರೀತಾರೆ ಕಾನ್ಸ್ಟೇಬಲ್. ಮನೆಗೆ ಬಂದು ಬೆಲ್ ಹೊಡೆದ್ರೆ ಯಾಕೆ ನಿಮಗೆ ತಲೆ ಕೆಟ್ಟಿದೇನು? ಪೊಲೀಸ್ ಸ್ಟೇಷನ್ ಕಮಿಷನರು, ಇಲ್ಲಿ ಬಂದರೆ ಯಾರು ಕಮಿಷನರು? ಇವಾಗೇನಾಯ್ತು? ಕಮಿಷನ್ ಅಂದರೆ ನಮ್ಮಲ್ಲಿ ಆಯಾ ಸಮಯಕ್ಕೆ ಆ ರೀತಿಯಂಥ ಪಾತ್ರ ಬರುತ್ತೆ, ಇಲ್ಲವಾಗುತ್ತೆ. ಹೆಂಗಸಲ್ಲೂ ಅಷ್ಟೇ. ಗಂಡನ ಹತ್ರ ಮಾತಾಡಬೇಕಾದ್ರೆ ನಾನು ಹೆಂಡತಿ ಹೌದಾ. ಮಕ್ಕಳ ಹತ್ರ ವ್ಯವಹಾರ ಮಾಡಬೇಕಾದ್ರೆ ನಾನು ತಾಯಿ. ಅತ್ತೆ ಕೈ ಜಗಳ ಆಡಬೇಕಾದ್ರೆ ನಾನು ಸೊಸೆ. ಒಂದೇ ಸಮಯದಲ್ಲಿ ಇಬ್ಬರ ಹತ್ರ ಮಾತಾಡ್ತಿದ್ರೆ ಇತ್ತ ಕಡೆ ತಿರುಗಿದ್ರೆ ಟೈಮ್ ವೇಸ್ಟ್ ಮಾಡಬೇಡ, ಹೋಗು, ಆ ಕೆಲಸ ಮಾಡು, ಈ ಕೆಲಸ ಮಾಡು, ನಿಮ್ಮನೆ ಹತ್ರ ಆಗಲ್ಲ ಇದು ಅಂತಾರೆ. ಯಾಕೆಂದರೆ ಸೊಸೆ ಕಡೆ ತಿರುಗಿ. ಅದೇ ಸಮಯದಲ್ಲಿ ಇತ್ತ ಕಡೆ ತಿರುಗ್ತಾರೆ, ಮಗಳು ಬಂದೇಳು ರಜೆಗೆ. ಯಾಕೆಂದರೆ ಈಗಿನ ಕಾಲ ಫ್ಯಾಷನ್, ರಜೆ ಬಂದರೆ ತವ್ರ ಮನೆಗೆ ಹೋಗ್ಬಿಡ್ತಾರೆ. ಯಾಕೆ ಸತಿ ತಪ್ಪಿಸ್ಕೊಂಡು ಸಾಕು ಅಂತ. ಇವರು ಹಾಗೆ ಏನೋ ಕೆದಕ್ತಿರ್ತಾರೆ, ಸುಮ್ಮನಿರೋಲ್ಲ. ರಾಮಕೃಷ್ಣ ಅಂತ ಇರಬೇಕು, ಎಲ್ಲ ಬಿಟ್ಬಿಟ್ರು, ಇರೋಲ್ಲ. ಅದಕ್ಕೆ ಸದ್ಯ ರಜೆ ಒಂದು ಸಾಕಂತ ಅವರು ರಜೆಗೆ ಬಂದೇಳು ಮಗಳು. ಸೊಸೆ ಕಡೆ ತಿರುಗಿದ್ರೆ ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ ಅಂತಾರೆ. ಇತ್ತ ಕಡೆ ತಿರುಗಿದ್ರೆ ನಿಮ್ಮ ಮನೆ ನೀನೇ ಮಾಡಬೇಕಲ್ಲ, ಮಾಡಬೇಡ, ಕೆಲಸದೊಳಗಿಡೋದು. ಇವಾಗ ಇತ್ತ ಕಡೆ ತಿರುಗಿದ್ರೆ ರಾವಣ, ಇತ್ತ ಕಡೆ ತಿರುಗಿದ್ರೆ ಶ್ರೀರಾಮಚಂದ್ರ. ನೀನು ನಿಜವಾಗಿ ಯಾವುದೇ ಅವರ ದೃಷ್ಟಿಯಿಂದ ಆ ರೀತಿ ನನ್ನಲ್ಲಿ ಎದ್ಕೊಳ್ಳುತ್ತೆ ಹೊರತು ನಾನು ಅದು ಅಲ್ಲ ಇದು ಅಲ್ಲ. ಅದೇ ರೀತಿ ಗಂಡಸರು ಅಷ್ಟೇ. ಒಂದೇ ಸಮಯದಲ್ಲಿ ಇಬ್ಬರ ಹತ್ರ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ. ಇತ್ತ ಕಡೆ ತಿರುಗಿ ನನಗೆ ಗೊತ್ತು, ಸುಮ್ಮನೆರು ಯಾವ ಮಾಡ್ಬೇಕಂತ ನಂಗೆ ಗೊತ್ತು, ನಾನು ಹೋಗೋಕ್ಕಂತ ಎಲ್ಲ ಮಾಡೋಗ್ತೀನಿ ಸುಮ್ಮನೆ ಅಂತಾರೆ ಮಗನಿಗೆ. ಅವ್ರ ಮಕ್ಕಳು ಕೇಳ್ತಾರೆ ಆಸ್ತಿ ಕೊಟ್ಟುಬಿಡು ಅಂತ. ನನಗೆ ಗೊತ್ತು ಯಾವಾಗ ಕೊಡ್ಬೇಕು ಅಂತ ಸುಮ್ಮನೆ ಅಂತಾರೆ. ಅದೇ ತಂದೆ ಕಡೆ ತಿರುಗಿದ್ರೆ ಯಾವಾಗ ಕೊಡ್ತೀಯಪ್ಪ, ಸತ್ ಮೇಲೆ ಕೊಡ್ತೀಯೇನು, ಮೊದಲು ನಮ್ಮ ಹೆಸರು ಮಾಡಿಬಿಡು ಅಂತ. ಇತ್ತ ಕಡೆ ತಿರುಗಿದ್ರೆ ಒಂದು ರೀತಿ ಮಾತಾಡ್ತೀವಿ, ಇತ್ತ ನೀನು ನಿಜವಾಗ್ಲೂ ಯಾವುದು
ಅಂದರೆ ಈ ನಾನು ಅನ್ನತಕ್ಕಂಥದ್ದು ಬದಲಾವಣೆ ಆಗ್ತಿದೆ. ಆದ ಕಾರಣ ನಾನಿಂಥವಳು ಅನ್ನತಕ್ಕಂಥದ್ದು ಏನು ಅಭಿಮಾನ ಇದೆಯೋ ಅದು ನೀವಲ್ಲ. ಅಷ್ಟೇ ಅಲ್ಲ, ಅದು ನಿಮಗೆ ದೃಶ್ಯವಾಗುತ್ತೆ. ಈಗ ಕೋಪ ಮಾಡ್ಕೊಂಡ್ಬಿಡ್ತೀರ, ಆ ಕೋಪದಲ್ಲಿ ಏನೇನೋ ಅಂದ್ಬಿಡ್ತಾರೆ. ಮಗನ ಮೇಲೆ ಕೋಪ ಬರುತ್ತೆ, ಯು ಸನ್ ಆಫ್ ಎನ್ ಇಡಿಯಟ್ ಅಂತಾರೆ ಯಾರು ತಂದೆ. ಅರ್ಥ ಆಯ್ತಾ ನಿಮಗೆ? ಮಗನ ಮೇಲೆ ಕೋಪ ಬರುತ್ತೆ, ಯು ಸನ್ ಆಫ್ ಎನ್ ಇಡಿಯಟ್ ಅಂತಾರೆ. ಅವನು ಐ ನೋ ಇಟ್ ಅರ್ಲಿಯರ್ ಅಂತ. ಈಗ ಕೋಪ ಮಾಡ್ಕೊಳ್ತಾರೆ, ಏನೋ ಬೈದ್ಬಿಡ್ತಾರೆ, ಏನೋ ಮನಸ್ಸು ಕೆಡುತ್ತೆ. ಆಮೇಲೆ ಸ್ವಲ್ಪ ಶಾಂತವಾದ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ ಅವರೇ, ಅಲ್ಲ ನಾನು ಯಾಕೆ ಕೋಪ ಮಾಡಿಕೊಂಡೆ, ನಾನು ಕೋಪ ಮಾಡ್ಕೊಂಡು ಯಾರನ್ನ ಅರ್ಥ ಮಾಡ್ಕೊಳ್ತಾರೆ, ಯಾಕೆ ಕೋಪ ಮಾಡ್ಕೊಳ್ತೀವಿ, ಸುಮ್ಮನೆ ಇದ್ದು ಚೆನ್ನಾಗಿತ್ತು, ಸುಮ್ಮನೆ ಮನಸ್ಸು ಕೆಡಿಸ್ಕೊಂಡೆ ಅಂದ್ಬಿಟ್ಟು ಏಕಾಂತದಲ್ಲಿ ಒಬ್ಬರೇ ಕೂತ್ಕೊಂಡು ತಮ್ಮನ್ನು ತಾವು ವಿವೇಕ ಮಾಡ್ಕೊಳ್ತಾರೆ. ಈಗ ಯಾರ ಬಗ್ಗೆ ವಿಚಾರ ಮಾಡ್ತಾರೆ ಅಂದರೆ ತನ್ನ ಬಗ್ಗೆನೂ ವಿಚಾರ ಮಾಡ್ತಾರೆ. ವಿಚಾರದ ವಿಷಯನೂ ಅವರೇನೆ, ವಿಚಾರ ಮಾಡೋದು ಅವರೇನೆ. ಅಂದರೆ ಏನಾಯಿತು, ಈ ಅಹಂಕಾರ ಅನ್ನತಕ್ಕಂಥ ದೃಶ್ಯವಾಯಿತು. ಈ ಅಹಂಕಾರದಿಂದ ಕೆಟ್ಟೆ ಪ್ರವಚನ ಕೇಳ್ತಾರೆ ಇರ್ತೀನಿ, ಈ ಅಹಂಕಾರದಿಂದ ಕೋಪ ಬರುತ್ತೆ, ಈ ಅಹಂಕಾರದಿಂದ ಕೆಟ್ಟೆ ಅಂದಾಗ ಅಹಂಕಾರನ ದೃಶ್ಯವಾಯಿತು. ಅಂದರೆ ಹೊರಗಿನ ದೃಶ್ಯ, ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ನೋಡ್ತಿರ್ತಕ್ಕಂಥ ಯಾವುದೋ ಒಂದಿದೆ. ಯಾವುದಪ್ಪ ಅದು ಅಂದರೆ ಮತ್ತು ಇನ್ನೊಂದು ಅನುಭವ ನೋಡ್ಕೋಬೇಕು ನಾವು. ಈ ನಾನು ಅನ್ನತಕ್ಕಂಥ ಅನಿಸಿಕೆ ಇಳಿದಿರ, ನೀವು ಯಾವಾಗಲೂ ಇರ್ತಿರೋ ನಿದ್ದೆನಲ್ಲಿ ಅಂತ ಇರೋದು. ಮಿಕ್ನಾದ್ರೆ ಏನು ಹೇಳ್ತೀರ? ಪ್ರಶ್ನೆ ಅರ್ಥ ಆಯ್ತಾ? ನಾನು ಅನ್ನತಕ್ಕಂಥ ಅನಿಸಿಕೆ ಇಳಿದಿರ ಯಾವತ್ತಾದರೂ ಇರ್ತಿರೋ? ಕೆಲವರು ಇಲ್ಲ ಅಂತಾರೆ, ಕೆಲವರು ಅಂತಾರೆ. ಒಟ್ಟಿನಲ್ಲಿ ಯಾವ್ದ್ರಲ್ಲಿ ಒಂದು ಒಪ್ಕೋಬೇಕು. ನಿದ್ದೆ ಅನ್ನತಕ್ಕಂಥ ಅನುಭವ ನಾವು ತಗೊಂಡಾಗ ಅಲ್ಲಿ ನಾನಿಂಥವನು ನಾನಿಂಥವಳು ಅನ್ನತಕ್ಕಂಥ ಅಭಿಮಾನ ಇಲ್ದಿರ ಇರ್ತೀವಿ, ಹೌದಾ? ಅಲ್ಲಿಗೇನಾಯಿತು, ಈ ಅಭಿಮಾನ ಅನ್ನತಕ್ಕ ನೀನಲ್ಲ. ಯಾಕೆ ಇದೆಲ್ಲವನ್ನು ಬಿಟ್ಬಿಡ್ತಿದ್ದು ಕೊಡ್ಕೊಳ್ತಾ ಇದೆಯಾ? ಅಭಿಮಾನ ರಹಿತವಾಗಿ ಯಾವುದಿದೆಯೋ, ಯಾವುದು ನಿದ್ದೆ ಅಂತ ಕರೀತಾ ಇದೆಯೋ ಅದೇ ನಿಜವಾದಂಥದ್ದು ಸಾಕ್ಷಿ ಸ್ವರೂಪ, ದೃಕ್ ಸ್ವರೂಪ. ಇನ್ನು ಮಿಕ್ಕದೆಲ್ಲ ದೃಶ್ಯ. ಇದೆಲ್ಲನೂ ದೇಶದಲ್ಲಿ ಕಾಲದಲ್ಲಿ ಇದೆ. ದೇಶದಲ್ಲಿ ಕಾಲದಲ್ಲಿ ಅಂದರೆ ಈಗ 7 ಗಂಟೆ 8 ನಿಮಿಷದಲ್ಲಿ ನಾವು ಈ ಮಂದಿರದಲ್ಲಿ ಕೂತ್ಕೊಂಡು ಪ್ರವಚನ ಕೇಳ್ತಾ ಇದ್ದೀವಿ ಅನ್ನೋ ಅನುಭವ ಇದೆಯಿಲ್ಲ. ಅಂದರೆ ದೇಶ ಇದೆ, ಕಾಲ ಇದೆ. 7 ಗಂಟೆ 8 ನಿಮಿಷ ಅನ್ನತಕ್ಕಂಥ ಕಾಲ, ಈ ಮಂದಿರದಲ್ಲಿ ಅನ್ನತಕ್ಕಂಥ ದೇಶ. ಈ ದೇಶಕ್ಕಾದ ಅನುಭವ ಇದೆ, ನೀವಿದ್ದೀರ. ಇದೇ ರೀತಿ ದೇಶಕ್ಕಾದ ಅನುಭವ ಇರುತ್ತೆ, ಕನಸಿನಲ್ಲೂ ಇರುತ್ತೆ, ಇರ್ತೀರ. ಹೌದಾ? ನಿದ್ದೆ ಅಂದಾಗ ಇಂಥ ಸಮಯದಲ್ಲಿ ಇಂಥ ಕಡೆ ನಿದ್ದೆ ಮಾಡ್ತಿದ್ದೀನಿ ಅನ್ನೋದಿದೆಯೋ? ಹೌದಾ? 8 ಗಂಟೆ ನಿದ್ದೆ ಮಾಡಿದೆ ಸ್ವಾಮೀಜಿ, ನಿನ್ನೆ ರಾತ್ರಿ ಹೋಗಿ ಮಲಗಿದೆ, ಊಟ ಮಾಡಿ ಮಲಗಿದೆ ನೋಡಿ, ಚೆನ್ನಾಗಿ ನಿದ್ದು ಬಂದ್ಬಿಡ್ತು, ನಿಮ್ಮ ಪ್ರವಚನದಲ್ಲಿ ನಿದ್ದು ಬರ್ತಿತ್ತು, ಹೋಗಿ ಮಲಗಿದೆ, ಚೆನ್ನಾಗಿ ನಿದ್ದು ಬಂತು ಅಂತಾರೆ. 8 ಗಂಟೆ ನಿದ್ದೆ ಮಾಡಿದೆ ಮಾತಾಡಬೇಡಿ, ಕೇಳಿ. ಯಾಕೆಂದರೆ ಭಾಳ ಸೂಕ್ಷ್ಮ ವಿಚಾರ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ವಿಚಾರ ಮಾಡಲಿಕ್ಕೆ ಹೋಗಲ್ಲ, ಅದನ್ನು ಸುಮ್ಮನೆ ಯಾವುದೋ ಕಥೆ ಹೇಳ್ಕೊಂಡು ಹೋಗ್ತಾರೆ. ಈ ವಿಚಾರ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಭಾಳ ಆಳಕ್ಕೆ ಹೋದರೆ ನಮ್ಮ ತತ್ವ ತಿಳಿಯುತ್ತೆ, ಸತ್ಯ ತಿಳಿಯುತ್ತೆ, ಆನಂದ ಇರ್ತೀವಿ ಹೊರತು ಸ್ವಲ್ಪ ಮೇಲೆ ಓಡಾಡೋದು ಪ್ರಯೋಜನ. ಶಂಕುನೇ ಸಿಗುತ್ತೆ, ಶಂಕು ಕಪ್ಪೆ ಚಿಪ್ಪೆ ಸಿಗುತ್ತೆ, ಆಳಕ್ಕೆ ಹೋಗೋದು. ಈಗ ಆ ನಿದ್ದೆ ಅಂದಾಗ 8 ಗಂಟೆ ನಿದ್ದೆ ಮಾಡಿದೆ ಅಂತೀರ. ಈಗ 8 ಗಂಟೆ ನಿದ್ದೆ ಮಾಡಿದೆ ಅಂತ ಹೇಳಬೇಕಾದ್ರೆ
ನಿದ್ದೆ ಯಾವಾಗ ಬಂತು ನೋಟ್ ಮಾಡ್ಕೊಳ್ಳಿ. ಮತ್ತೆ ಎಚ್ಚರ ಯಾವಾಗಾಯಿತು ನೋಟ್ ಮಾಡಿ. ಬೇಕಾದ್ರೆ ಇವತ್ತು ರಾತ್ರಿ ನೋಟ್ ಮಾಡಿಕೊಂಡು ನಾಳೆ ಹೇಳಿ. ಆಗುತ್ತೆ ನೋಟ್ ಮಾಡೋಕ್ಕೆ. ನಿದ್ದೆ ಬಂದರೆ ಕಾಲ ಇಲ್ಲ, ದೇಶ ಇಲ್ಲ. 8 ಗಂಟೆ ಮಾಡಿರೋದು ಜಾಗೃತ ಬುದ್ಧಿಯ ಸುಳ್ಳು. ಕಾಲ ದೇಶ ಇಲ್ಲ, ನಾನಿದ್ದೇನೆ ಅಂದಾಗ ಅದು ಕಾಲ ದೇಶಕ್ಕೆ ಅತೀತ ಆದ ಕಾರಣ ಅದಕ್ಕೆ ಸಾವಿಲ್ಲ. ಅದೇನು ನಿಜವಾಗಿ ನೀವು ಅದೇನೆ. ಈ ಶರೀರ ಅನ್ನತಕ್ಕಂಥದ್ದು ಕೇವಲ ಇದು ಒಂದು ದೃಶ್ಯ ಮಾತ್ರ, ನೀವಲ್ಲ. ಇದು ಉಪಯೋಗಿಸ್ಕೊಳ್ತೀರ, ಹೌದಾ? ಯಾವುದು ಉಪಯೋಗಿಸ್ಕೊಳ್ತೀರೋ ಅದೇ ನಾನಲ್ಲ. ಈಗ ಕನ್ನಡಕ ಹಾಕ್ಕೊಂಡು ಆ ಕಿಟಕಿ ಹಿಂಭಾಗದಲ್ಲಿ ನಿಂತ್ಕೊಂಡು ಹೊರಗಿನ ಜನ ಹೋಗೋ ಬರೋದು ನೋಡ್ತಿದ್ದೀರ. ಈಗ ಕಿಟಕಿ ನೋಡ್ತಾ ಇದೆಯೋ, ಕನ್ನಡಕ ನೋಡ್ತಿದ್ಯೋ, ಅಥವಾ ಯಾವ್ದು ನೋಡ್ತಿದ್ಯೋ? ಕಣ್ಣು ನೋಡ್ತಿದೆ ಅಂತಾರೆ ಅಲ್ಲ. ಕಿಟಕಿ ನೋಡ್ತಿಲ್ಲ, ಕನ್ನಡಕ ನೋಡ್ತಿಲ್ಲ, ಕಣ್ಣು ನೋಡ್ತಿದೆ ಅಂತ. ಕಣ್ಣು ನೋಡ್ತಿದ್ಯೋ ಅಥವಾ ಕಣ್ಣಿನ ಹಿಂಭಾಗದಲ್ಲಿ ನೀವಿದ್ದು ನೋಡ್ತಿದ್ದೀರೋ? ಹೌದಾನೆ? ನಾನು ಕಣ್ಣನ್ನು ಉಪಯೋಗಿಸ್ಕೊಂಡು ಕನ್ನಡಕ ಹಾಕ್ಕೊಂಡು ಕಿಟಕಿನಲ್ಲಿ ನಿಂತ್ಕೊಂಡು ನೋಡ್ತಿದ್ದೀನಿ ಅಂದಾಗ ಆ ಹಿಂಭಾಗದಲ್ಲಿ ನಾನು ಅನ್ನತಕ್ಕೊಂಡಿದ್ದೆ, ಹೌದಾ? ಅಂದಾಗ ಏನಾಯಿತು? ಇದೆಲ್ಲವೂ ದೃಶ್ಯ. ಆ ನಿದ್ದೆಯಿಂದ ಯಾವ ರೀತಿ ಇರ್ತಿರೋದು ದೇಶ ಕಾಲಕ್ಕೆ ಅತೀತ ಆದ ಕಾರಣ ಒಂದೆಡೆ ಸಾವು ಅಂತ ಕರೀತಾರೆ. ಈ ದೇಶ ಇದಕ್ಕೆ ಸಾವಿರ್ಬೋದು, ಬಟ್ ಅದಕ್ಕೆ ಸಾವು ಅನ್ನತಕ್ಕಂಥದ್ದು ಇಲ್ಲ. ಅದೇ ನಿಮ್ಮ ನಿಜ ಸ್ವರೂಪ ಅಂತ ಹೇಳ್ತಾರೆ. ಅದನ್ನೇ 17ನೇ ಶ್ಲೋಕದಲ್ಲಿ, ಯಾಕೆಂದರೆ ಈ ಶ್ಲೋಕ ಅರ್ಥ ಆಗಬೇಕಾದ್ರೆ ಇಷ್ಟು ಜ್ಞಾಪಕ ಇರಬೇಕು. 17ನೇ ಶ್ಲೋಕ ನೋಡಿ, 2ನೇ ಅಧ್ಯಾಯ 17ನೇ ಶ್ಲೋಕ. ಶ್ರೀ ಭಗವಾನುವಾಚ ಅವಿನಾಶಿತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿತು ತದ್ವಿದ್ಧಿ, ಅದು ನಾಶ ಇಲ್ಲದೆ ಇರತಕ್ಕಂಥದ್ದು ಅನ್ನೋದನ್ನು ತಿಳ್ಕೋ. ಯಾವುದಪ್ಪ? ಏನ ಸರ್ವಮಿದಂ ತತಂ, ಯಾವ ಇಷ್ಟೆಲ್ಲವನ್ನು ವ್ಯಾಪಿಸ್ಕೊಂಡಿದೆಯೋ ಅದು ನಾಶ ಇಲ್ಲದ್ದು. ಈಗ ಯಾವುದು ಇಷ್ಟೆಲ್ಲವನ್ನು ವ್ಯಾಪಿಸ್ಕೊಂಡಿದೆಯೋ ಅಂತ ಹೇಳಿದಾಗ ಒಂದು ಮೊಟ್ಟಮೊದಲಿಗೆ ಅನುಭವ ನೋಡ್ಕೊಳ್ಳಿ. ನಿಮಗೊಂದು ಕನಸು ಬಿತ್ತು, ಆ ಕನಸು ತಿರುಪ್ತಿನಲ್ಲಿದ್ದೀರ, ಹೌದಾ? ತಿರುಪ್ತಿನಲ್ಲಿ ಇದ್ದೀರ. ಅಲ್ಲಿ ನಾನು ನನ್ನ ಕನಸಿನ ಪ್ರಪಂಚ ಅಂದ್ಬಿಟ್ಟು ಎರಡನ್ನು ಬೇರೆ ಮಾಡಲಿಕ್ಕೆ ಒಂದು ಗೆರೆ ಎಳೀರಿ. ಇಲ್ಲಿ ತನಕ ನಾನು, ಆಮೇಲೆ ನನ್ನ ಪ್ರಪಂಚ ಅಂಥೇಳಿ, ಹೌದಾ? ಅದೇ ರೀತಿ ನಿಮ್ಮ ಎಚ್ಚರದಲ್ಲಿ ಇಷ್ಟೆಲ್ಲ ನೋಡ್ತೀರ ಅಂದಾಗ ಇಲ್ಲಿ ತನಕ ನನ್ನ ಎಚ್ಚರ, ಆಮೇಲೆ ಪ್ರಪಂಚ ಅಂತ ಒಂದು ಬಾರ್ಡ್ರ್ ಹಾಕಿ ನೋಡೋಣ. ನೀವೇ ಇಷ್ಟೆಲ್ಲವನ್ನು ವ್ಯಾಪಿಸ್ಕೊಂಡಿದ್ದೀರ. ಯಾವ ರೀತಿ ನಿಮ್ಮ ಶರೀರ ಅನ್ನತಕ್ಕಂಥದ್ದನ್ನು ನೆತ್ತಿಯಿಂದ ಅಂಗುಷ್ಟ ತನಕ, ಹೌದಾ? ನಿಮ್ಮ ಶರೀರ ಯಾವ ರೀತಿ ನೀವು ವ್ಯಾಪಿಸ್ಕೊಂಡಿದ್ದೀರೋ, ಯಾರನ್ನ ಸ್ವಲ್ಪ ಮುಟ್ಟಲು ಸಾಕು, ಹೌದಾ? ಎಲ್ಲೂ ಅಂತೀವಿ. ಯಾಕೆ ನೋಡಲಿಲ್ಲ ತಕ್ಕ ನೀವು, ನಿಮ್ಗೆ ಯಾಕೆ ಗೊತ್ತಾಯಿತು ಅಂದರೆ ಅವ್ರು ಎಲ್ಲಿ ಮುಟ್ಟರು ಅಲ್ಲಿ ನಾನಿದ್ದೀನಿ, ಇಡೀ ಶರೀರ ಎಲ್ಲ ಇದ್ದೀನಿ. ಅದೇ ರೀತಿ ನಾವು ನನ್ನ ನಿದ್ದೆ ಅನ್ನತಕ್ಕಂಥದ್ದಲ್ಲಿ ಎಚ್ಚರ ಕಾಣಿಸ್ಕೊಟ್ಟು ನನ್ನ ನಿದ್ದೆ ಅನ್ನತಕ್ಕಂಥದ್ದಲ್ಲಿ ಕನಸನ್ನು ನೋಡಿದೆ ಅಂದಾಗ ಅಲ್ಲಿದ್ದಂಥ ಇರುವಿಕೆನೇ ಇಷ್ಟ ಕಾಣ್ತಾ ಇದೆ. ಆ ಸ್ವರೂಪಕ್ಕೆ
ಸಾವು ಅನ್ನತಕ್ಕನಿಲ್ಲ, ಅದೇ ನೀನು. ಸಾವು ಅನ್ನತಕ್ಕನಿಲ್ಲ, ಅದೇ ಸ್ವರೂಪ ನೀನು ಅಂತಾರೆ. ವಿನಾಶಮೌಲ್ಯಸ್ಯ, ಅದರ ಒಂದು ನಾಶವನ್ನು ನ ಕಶ್ಚಿತ್ ಕರ್ತುಮರ್ಹತಿ, ಯಾರು ಅದು ನಾಶ ಮಾಡಲಿಕ್ಕಾಗಲ್ಲ. ಈಶ್ವರ ಕೂಡ ನಾಶ ಮಾಡಲಿಕ್ಕಾಗಲ್ಲಂತೆ, ಅದೇ ಈಶ್ವರ ಸ್ವರೂಪ. ಆದ ಕಾರಣ ನಾವು ಸಾವು ಭಯಪಡ್ತಾ ಇದ್ದೀವಿ. ಯಾಕೆ ಭಯಪಡ್ತೀವಿ ಅಂದರೆ ವಿವೇಕ ಮಾಡ್ಕೊಳ್ಳಿಲ್ಲ. ವಿವೇಕ ಮಾಡ್ಕೊಳ್ಳಿಲ್ಲ. ಸಾವು ಸಮೀಪ ಬಂತು ಅಂದಾಗಲೂ ಯಾವ ರೀತಿ ಇರೋದು. ಬ್ರಿಟಿಷರ್ಸ್ ನಮ್ಮ ದೇಶದಲ್ಲಿ ಇದ್ದಾಗ ಸ್ವತಂತ್ರ ಹೋರಾಟ ಅವಾಗೆಲ್ಲ ಚೆನ್ನಾಗಿದ್ದರು, ಲೀಡರ್ಸು ಚೆನ್ನಾಗಿದ್ದರು, ಜನಗಳು ಚೆನ್ನಾಗಿದ್ದರು. ಸ್ವತಂತ್ರ ಬಂದ ಮೇಲೆ ಲೀಡರ್ಸು ಕೆಟ್ಟರು, ಜನಗಳು ಕೆಟ್ಟರು. ಅವಾಗ ಬ್ರಿಟಿಷರ್ಸು ಈ ಸ್ವತಂತ್ರ ಹೋರಾಟಗಾರರನ್ನ ನೇಣಕ್ಕೆ ಕರ್ಕೊಂಡು ಹೋಗೋರಂತೆ, ಪ್ರಾಣ ತೆಗಿಲಿಕ್ಕೆ. ಒಬ್ಬರಿಂದೊಬ್ಬರು ಸಂತೋಷ ಬರೋದಂತೆ ಪ್ರಾಣ ಕಳ್ಕೊಳ್ಳಿಕ್ಕೆ. ಮತ್ತು ಅದೇನೋ ಶ್ಲೋಕ ಏನೋ ಹೇಳ್ಕೊಂಬರೋದಂತೆ. ನೈನಂ ಚಿಂದಂತಿ ಶಸ್ತ್ರಾಣಿ, ಇದರಲ್ಲೇ ಬರುತ್ತೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಖೇದಯತ್ಯಾಪೋ ನ ಶೋಚಯತಿ ಮಾ. ನನ್ನ ಏನು ಮಾಡೋಕ್ಕಾಗಲ್ಲ, ನನಗೆ ಪ್ರಾಣ ಏನು ಹೋಗಲ್ಲ ಅಂದ್ಬಿಟ್ಟು ನೇಣ್ಗಂಬಕ್ಕೆ ಹೋಗ್ತಿದ್ರಂತೆ. ಅವ್ನು ಬ್ರಿಟಿಷ್ ಆಫೀಸರ್ಗೆ ಆಶ್ಚರ್ಯ, ಇವ್ರನ್ನೆಲ್ಲ ಪ್ರಾಣ ತೆಗಿತಾ ಇದ್ದೀವಿ, ಸಂತೋಷ ಬರ್ತೀಯಲ್ಲ ಇವ್ರು ಸಾಯಕ್ಕೆ, ಇವರಿಗೆ ಸಾವೊಂದು ಭಯ ಇದ್ವಿ ಅಂತ. ಅದ್ಯಾರೋ ಒಬ್ಬ ಆಫೀಸರ್ ಹೇಳ್ತಾನಂತೆ, ಭಾರತ ದೇಶ ಭಗವದ್ಗೀತೆ ತಂದಿದೆ, ಅದನ್ನು ಅಧ್ಯಯನ ಮಾಡಿಬಿಟ್ರೆ ಸಾವು ಅನ್ನೋ ಭಯ ಇರೋಲ್ಲ, ಆ ಭಗವದ್ಗೀತೆ ಹೇಳ್ಕೊಂಡು ಬರ್ತೀಯಲ್ಲ ಇರಲ್ಲ ಅಂತ. ಹೌದಾ, ಹಾಗಿದ್ಮೇಲೆ ಆ ಭಗವದ್ಗೀತೆ ಬರ್ತಾನೆ ಅರೆಸ್ಟ್ ಮಾಡಿ ಅಂದಿರುತ್ತೆ. ಅವನಿಲ್ಲ, ಅವ್ನು ಸಿಗೋಲ್ಲ ಇವಾಗ, ಅದೆಲ್ಲ ಅರೆಸ್ಟ್ ಮಾಡೋಕ್ಕಾಗಲ್ಲ. ಹಾಗಿದ್ಮೇಲೆ ಆ ಭಗವದ್ಗೀತೆಲ್ಲ ಸೀನ್ ಮಾಡಿಬಿಡಿ ಅಂತಂತೆ. ಗಾಂಧಿ ಇನ್ನೊಬ್ಬ ಇವರೆಲ್ಲ ಭಗವದ್ಗೀತೆ ಇಟ್ಕೊಂಡಿದ್ರು ಅಂತ ಕಾರಣ ಭಗವದ್ಗೀತೆ ಅದನ್ನು ಸೀಲ್ ಮಾಡಲಿಕ್ಕೂ ಆಗಲಿಲ್ಲ. ಅಂದರೆ ಸಾವು ಅನ್ನತಕ್ಕಂಥದ್ದಿದೆ ಅಂತ ನಾವು ಭಯಪಡ್ತೀವಿ. ಅದಕ್ಕೆ ಶರೀರ ದೃಷ್ಟಿಯಿಂದ ಈ ಶರೀರ ಅನ್ನೋ ದೃಶ್ಯ ಅವತ್ತೊಳಗೆ ಮಾತ್ರ ಅದು ಕಾರಣಕ್ಕೆ ಇಲ್ಲವಾಗುತ್ತೆ. ಅನಂತರ ಚೆನ್ನಾಗಿ ವಿವೇಕ ಆಗಿಬಿಟ್ರೆ ಮೃತ್ಯು ಭಯ ಇರಲ್ಲ. ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಬರ್ತಾನೆ, ಅವ್ರ ಗುರು ಅರಿಸ್ಟಾಟಲ್ ಹೇಳಿರ್ತಾರೆ, ಭಾರತ ದೇಶದ ಬರಬೇಕಾದ್ರೆ ಭಗವದ್ಗೀತೆ, ಗಂಗಾಜಲ ಮತ್ತೊಬ್ಬ ಸನ್ಯಾಸಿ ಕರ್ಕೊಂಬ ಅಂತ. ಸರಿ, ಭಗವದ್ಗೀತೆ ಕಲೆಕ್ಟ್ ಮಾಡ್ಕೊಳ್ತಾನೆ, ಗಂಗಾಜಲನ ಕಲೆಕ್ಟ್ ಮಾಡ್ತಾನೆ. ಸನ್ಯಾಸಿಗಳು ಆಗಿನ ಕಾಲಕ್ಕೆ ಸಿಗೋದು ಕಷ್ಟ ಇತ್ತು. ಈಗಿನ ಕಾಲಕ್ಕಾದ್ರೆ ದೊಡ್ಡಬಳ್ಳಾಪುರದಲ್ಲಿ ಓಡಾಡ್ಕೊಂಡಿರ್ತಾರೆ, ಎಲ್ಲನೇ ಹೇಳ್ಕೊಂಡು ಹೋಗ್ಬೋದು. ಆಗಿನ ಕಾಲಕ್ಕೆ ಆ ಥರ ಓಡಾಡ್ತಿರಲಿಲ್ಲ. ಶಂಕರಾಚಾರ್ಯ ಸನ್ಯಾಸ ತಗೊಂಡಾಗ ಇಡೀ ಭಾರತ ದೇಶ ಆಶ್ಚರ್ಯಪಡುತ್ತೆ, ಅಷ್ಟು ಹುಡುಗ ಸನ್ಯಾಸ ತಗೊಂಡ ಅಂತ. ಯಾಕೆಂದರೆ ಅಷ್ಟು ಸಾಮಾನ್ಯ ಜೀವನ ಅಲ್ಲ ಸನ್ಯಾಸ ಜೀವನ ಅಂದರೆ. ಈಗಿನ ಕಾಲಕ್ಕೆ ಬಟ್ಟೆ ಹಾಕೋದು, ಹೆಸರು ಬದಲಾಯಿಸೋದು, ಕೋಟಿ ಸಂಪಾದಿಸೋದು. ಅವಾಗ ಎಲ್ಲೂ ಸಿಗಲಿಲ್ಲ ಸನ್ಯಾಸಿಗಳು. ಅದಕ್ಕೆ ಏನು ಮಾಡ್ತಾರೆ, ಹರಿವು ಸ್ವಲ್ಪ ಹೊತ್ತಿರಿ, ನಾನು ಪ್ರವಚನ ಮುಗಿಸ್ಬಿಡ್ತೀನಿ, ಆಮೇಲೆ ಪೂಜೆ ಮಾಡಿ ಬಿಡ್ತೀನಿ. ಸರಿ, ಹಿಮಾಲಯಸ್ ಹುಡಿಕೊಂಡು ಹೋಗ್ತಾರೆ. ಅಲ್ಲಿ ಕೇಳಿದ್ರೆ ಆ ಬೆಟ್ಟ ಜನ ಹೇಳ್ತಾರೆ, ಆ ಗುಹೆನಲ್ಲಿ ಒಬ್ಬ ಸ್ವಾಮಿಗಳಿದ್ದಾರೆ, ಹೋಗಿ ಮಾತಾಡಿಸಿ ಅಂತ. ಆ ಗುಹೆನಲ್ಲಿ ಹೋಗಿ ನೋಡ್ತಾರೆ, ಒಂದು ಕೋಪಿನ ಹಾಕ್ಕೊಂಡು ಮಲಗಿದ್ದಾರೆ ಸನ್ಯಾಸಿ. ಅಲೆಕ್ಸಾಂಡರ್ ನೋಡ್ತಾನೆ, ಏನು ಈ ಜೀವನ ಇದು, ನಿರ್ಗತಿಕನಾಗಿ ಮಲಗಿದಾನೆ, ಒಂದು ಕೋಪಿನ ಹಾಕ್ಕೊಂಡು. ಇವ್ರನ್ನ ಯಾಕೆ ಕರ್ಕೊಂಬಂದರು? ಆಯಿತು, ಗುರು ಹೇಳಿದ್ದಾರೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು, ಬಾ ನಮ್ಮ ದೇಶಕ್ಕೆ, ನಿಂಗೆ ಏನು ಬೇಕಾದ್ರೂ ಕೊಡ್ತೀವಿ. ಆ ಮಹಾತ್ಮ ಹೇಳ್ತಾರೆ, ಏನು ಭೋಗಭಾಗ್ಯ ಬೇಕಾದ್ರೂ ಕೊಡ್ತೀವಿ, ನಂಗೆ ಭೋಗಭಾಗ್ಯ ಬೇಕು ಅಂದರೆ ಸನ್ಯಾಸಿ ಆಗ್ತಿರ್ಲಿಲ್ಲಪ್ಪ, ನಾನು ಬರೋಲ್ಲ, ಬರ್ದಿರೋದು ಹೇಳ್ಕೊಂಡು ಹೋಗ್ತೀನಿ ಅಂತಾರೆ. ಹೇಳ್ಕೊಂಡು ಹೋಗು, ನೀನು ಯಾವಾಗ ಹೇಳ್ಕೊಂಡು ಹೋಗ್ತೀವೋ ಅದು ನಾನಲ್ಲ ಅಂತ ಯಾವತ್ತೂ ತೀರ್ಮಾನ ಮಾಡಿದ್ವಿ. ಯಾವಾಗ ಹೇಳ್ಕೊಂಡು ಹೋಗ್ತಾರೆ? ನಾನಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ, ಹೋಗಿ ಹೇಳ್ಕೊಂಡು ಹೋಗು. ಅಲೆಕ್ಸಾಂಡರ್ಗೆ ಅವ್ರ ಗುರುವಾಕ್ಯ ಅಂದರೆ ಭಾಳ ಶ್ರೇಷ್ಠ. ಅವ್ರ ಚರಿತ್ರೆ ನಿಜರು ಭಾಳಷ್ಟು ಚೆನ್ನಾಗಿರುತ್ತೆ. ಅಲೆಕ್ಸಾಂಡರ್ ಚರಿತ್ರೆ
ಗುರು ಮಾತನ್ನು ಒಂದೇ ಒಂದ್ಸಲ ನಿರಾಕರಣೆ ಮಾಡ್ತಾರಂತವ್ರು. ಗುರು ಏನು ಹೇಳೋದು ಅದು ಕೇಳ್ತೀವಿ, ಅದೇ ಥರ ಕೇಳ್ತಿರ್ತಾರಂತೆ. ಒಂದು ಸಲ ಮಾತ್ರ ಅವನು ನದಿ ದಾಟಬೇಕಾಗಿರುತ್ತೆ. ಆ ನದಿ ದಾಟೋ ಸಮಯದಲ್ಲಿ ಗುರು ಹೇಳ್ತಾರೆ, ಮೊದಲು ನಾನು ಹೋಗ್ತೀನಿ, ಆಮೇಲೆ ನನ್ನಿಂದ ನೀನು ಬಾ ಅಂತಾನೆ. ಇಲ್ಲ, ಮೊದಲು ನಾನು ಹೋಗ್ತೀನಿ, ಆಮೇಲೆ ನೀವು ಬನ್ನಿ ಅಂದ್ಬಿಟ್ಟು ಹೊರಟ್ಬಿಡ್ತಾರೆ ಅಲೆಕ್ಸಾಂಡ್ರು. ಸರಿ, ದಾಟ್ತಾರೆ, ನೀವು ಇದೇ ಮಾರ್ಗದಲ್ಲಿ ಬನ್ನಿ, ನೀನು ದಾಟ್ತಿಲ್ಲ, ಸೇಫ್ಟಿಯಾಗಿ ಬರ್ತೀರಾ ಅಂತಾರೆ. ಹತ್ತಗಡೆ ದಡಕ್ಕೆ ಹೋಗಿ ಅಲೆಕ್ಸಾಂಡರ್ ಗುರು ಕೇಳ್ತಾರೆ, ಅರಿಸ್ಟಾಟಲ್ ಕೇಳ್ತಾರೆ, ಒಂದು ದಿವಸ ನನ್ನ ಮಾತನ್ನು ನೀನು ತೆಗೆದುಹಾಕಲಿಲ್ಲ, ಇವತ್ತು ಮಾತ್ರ ನಾನು ದಾಟ್ತೀನಿ ಅಂದರೆ ಬೇಡ ಅಂದ್ಬಿಟ್ಟು ನೀನು ಬಂದ್ಬಿಟ್ಟೆ, ಯಾಕೆ ಅಂದರೆ ಅಲೆಕ್ಸಾಂಡರ್ ಹೇಳ್ತಂತೆ, ನನ್ನಂಥ ಅಲೆಕ್ಸಾಂಡರು ಕೋಟಿ ಕೋಟಿ ಜನ ಬರ್ಬೋದು. ಅಷ್ಟೇ ಅಲ್ಲ, ನಾನು ಹೋದರೆ ದೇಶಕ್ಕೆ ಯಾವ ರೀತಿ ನಷ್ಟನೂ ಆಗೋಲ್ಲ, ಒಂದು ರೀತಿ ಅನುಕೂಲ ಆಗುತ್ತೆ. ಆದರೆ ನಿಮ್ಮಂಥವ್ರು ಬರೋದು ಭಾಳ ಕಷ್ಟ. ನೀವಿದ್ದರೆ ಇನ್ನು ಎಷ್ಟೋ ಜನಕ್ಕೆ ಆನಂದ ಸ್ವಲ್ಪ ಉದ್ದೇಶ ಮಾಡ್ಬೋದು. ನಿಮ್ಮಂಥವ್ರು ಬರೋದು ಭಾಳ ಅಪರೂಪ. ಆದ ಕಾರಣ ನಾನು ಸತ್ರು ಪರವಾಗಿಲ್ಲ, ಗುರು ಸೇಫಾಗಿರಬೇಕು ಅಂದ್ಬಿಟ್ಟು ಮೊಟ್ಟಮೊದಲು ನಾನು ಹೋಗಿದ್ದೀನಿ ಅಂತಾಗುತ್ತೆ. ಅದಕ್ಕೆ ಸನ್ಯಾಸಿನ ಕರ್ಕೊಂಬಂದಿದ್ದಾರೆ, ಏನಾದರೂ ಮಾಡಿ ಕರ್ಕೊಂಡೇ ಹೋಗಬೇಕು ಅಂದ್ಬಿಟ್ಟು. ನೋಡಿ, ನೀವು ಯಾರ ಹತ್ರ ಮಾತಾಡ್ತೀರ, ಅಲೆಕ್ಸಾಂಡರ್ ದಿ ಗ್ರೇಟ್, ನೀನು ಬರದೇ ಇದ್ದರೆ ನೀನು ಕುತ್ತಿಗೆ ಕೆಳಗೆ ಬಿದ್ದೋಗುತ್ತೆ ಅಂತ. ಅದಕ್ಕೆ ಮಹಾತ್ಮ ಹೇಳ್ತಾರೆ, ನೋಡಪ್ಪ, ಯಾವ ಕುತ್ತಿಗೆ ಕೆಳಗೆ ಬೀಳುತ್ತೆ ಅಂತ ನೀನು ಹೇಳ್ತೀಯೋ, ಯಾವ ಕುತ್ತಿಗೆ ಕೆಳಗೆ ಬೀಳೋದು ನೀನು ನೋಡ್ತಿರ್ತೀಯೋ, ಅದನ್ನು ನಾನು ನೋಡ್ತಿರ್ತೀನಿ. ದುಃಖ ಸ್ವರೂಪ ಅನ್ನೋದು ನಿನ್ನ ಕತ್ತಿ ನನ್ನ ತನಕ ಬರೋಲ್ಲ, ನನ್ನನ್ನೇನು ಮಾಡೋಕ್ಕಾಗಲ್ಲ. ಅಲೆಕ್ಸಾಂಡರ್ ಕತ್ತಿ ಕೆಳಗಡೆ ಬಿದ್ದೋಗುತ್ತೆ. ನಿರ್ಗತಿಕಾಗಿರ್ತಕ್ಕಂಥ ಈ ಮನುಷ್ಯನಿಗೆ ಎಷ್ಟು ಧೈರ್ಯ, ಪ್ರಾಣ ಭಯ ಅನ್ನತಕ್ಕಂಥ ಇಲ್ಲ. ಅವ್ರು ಕೇಳ್ತಾರೆ, ನಿಂಗೆ ಹೇಗೆ ಬಂತು ಈ ಧೈರ್ಯ? ಅವಾಗ ಉಪದೇಶ ನಡೆಯುತ್ತೆ. ನೋಡು, ನೀನೇನೋ ಸಂಪಾದಿಸಿದ್ದೀನಿ, ಏನೋ ಸಾಧಿಸಿದ್ದೀನಿ ಅಂತೀಯ, ಭಾರತ ದೇಶಕ್ಕೆ ಬಂದಿದ್ಯಾ, ರಾಜಸ್ಥಾನ ಮರುಭೂಮಿಯಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀಯ ಅಂತ ಇಟ್ಕೋ, ಬಾಯಾರಿಕೆ ಆಗ್ತಿದೆ, ನಿಮಗೆ ನೀರು ಸಿಗೋಲ್ಲ, ಪ್ರಾಣ ಹೋಗತಕ್ಕಂಥ ಸ್ಥಿತಿ ಇದೆ. ಅಂಥ ಸಮಯದಲ್ಲಿ ನೀನು ಬರ್ತೀಯ, ನಾನು ದೊಡ್ಡ ನೀರು ಇಟ್ಕೊಂಡಿರ್ತೀನಲ್ಲಿ, ನೀರು ಕೇಳ್ತೀಯ, ನೀನು ಪ್ರಾಣ ಹೋಗೋ ಪರಿಸ್ಥಿತಿ, ನೀರು ಕೇಳ್ತೀಯ, ನಾನು ಹೇಳ್ತೀನಿ ನೀನು ಅರ್ಧ ರಾಜ್ಯ ಕೊಟ್ಟರೆ ನೀರು ಕೊಡ್ತೀನಿ ಅಂತ. ಅವಾಗ ನೀನೇನು ಮಾಡ್ತೀಯ? ಇನ್ನೇನು ಮಾಡೋದು, ಅರ್ಧ ರಾಜ್ಯ ಕೊಟ್ಟು ನೀರು ತೊಗೊಂಡು ಪ್ರಾಣ ಉಳಿಸ್ಕೊಳ್ತೀನಿ ಅಂತಾನೆ ಅಲೆಕ್ಸಾಂಡರ್. ನಾನು ಮತ್ತೆ ನಿನ್ನ ಪರಿಸ್ಥಿತಿನ ಮಾತು ಬದಲಾಯಿಸ್ತೀನಿ, ಅರ್ಧ ರಾಜ್ಯಕ್ಕೆ ಕೊಡೋಲ್ಲ, ನೀನು ಇಡೀ ರಾಜ್ಯ ಕೊಟ್ಟರೆ ನೀರು ಕೊಡ್ತೀನಿ ಅಂತೇಳಿ. ಅವಾಗೇನು ಮಾಡ್ತೀಯ? ಇನ್ನೇನು ಮಾಡೋದು, ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಇಡೀ ರಾಜ್ಯ ಕೊಟ್ಟು ಒಂದು ಗ್ಲಾಸ್ ನೀರು ತೊಗೊಳ್ತೀನಿ. ಅಂದರೆ ನೀನು ಸಂಪಾದನೆಯಲ್ಲಿ ಎಷ್ಟಾಯಿತು? 1 ಗ್ಲಾಸ್ ನೀರು. ಈ ಭೌತಿಕ ಸಂಪತ್ತು ಸಾಪೇಕ್ಷಿಕ. ಸಾಪೇಕ್ಷಿಕ ಅಂದರೆ ನಾಳೆ ನಾವು ರಾಜಕೀಯ ವ್ಯಕ್ತಿ ಎಲ್ಲ ಹೆಣ್ಣು ಕುಡುಕರು ಇವರು. ಈ ಹೆಣ್ಣು ಕುಡುಕರು ಇದ್ದಕ್ಕಿದ್ದ ರಾತ್ರಿ ಹೊತ್ತು ಕೂತ್ಕೊಂಡು ಡಿಮಾನಿಟೈಸ್ ಮಾಡಿದ್ರು. ಈ ನಂಬರಿಂದ ಈ ನಂಬರ್ ತನಕ ಈ ನೋಟ್ಗಳೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರಿ ಅಂದರೆ ನಿಮ್ಮ ಐರನ್ ಸೆಕ್ಟರ್ಸಲ್ಲಿ ಏನಾಗುತ್ತೆ ಆಯಿತಾ? ಇವತ್ತು ಚೀಫ್ ಮಿನಿಸ್ಟರ್ ಹೇಳಿದರು ಬ್ಯಾಂಕ್ನವ್ರಿಗೆಲ್ಲ, ಸಾಲ ಕೊಡಿ, ನೀವೇನು ಮಾಡ್ತೀರ ದೇಶಕ್ಕೆ ಅಂತ. ಸಾಲ ತೊಗೊಂಡವ್ರನ್ನ ಕಟ್ಟು ಅಂತ ಹೇಳಿದ ಧೈರ್ಯ ಇಲ್ಲ, ಸುಮ್ಮನೆ ಸಾಲ ಕೊಟ್ಬಿಡಿ ಅದು. ಬ್ಯಾಂಕೆಲ್ಲ ಖಾಲಿ ಆಗಿಬಿಟ್ರೆ, ಅಮೇರಿಕದಲ್ಲಿ ಆಯ್ತಲ್ಲ, ಬ್ಯಾಂಕೆಲ್ಲ ಖಾಲಿ ಆಗಿಬಿಟ್ರೆ, ಅದೇ ರೀತಿ ನಮ್ಮ ದೇಶಕ್ಕೆ ಬ್ಯಾಂಕ್ ಖಾಲಿ ಆಗಿಬಿಟ್ರೆ ಇವ್ರಿಗೆ ಓಟ್ ಬಂದು ಅಷ್ಟು ಸಾಕು. ಆದ ಕಾರಣ ಚೆನ್ನಾಗಿ ವಿವೇಕ ಮಾಡಿಕೊಂಡು, ಇದೆಲ್ಲವೂ ದೃಶ್ಯ. ಈ ಭೌತಿಕ ಸಂಪತ್ತು ಅನ್ನತಕ್ಕಂಥದ್ದು ಸಾಪೇಕ್ಷಿಕ, ಒಂದೇ ರೀತಿ ಬೆಲೆ ಇರಲ್ಲ, ನಮ್ಗೆ ಒಂದೇ ರೀತಿ ಸುಖ ಕೊಡೋದು ಇಲ್ಲ ಇದು. ಆದ ಕಾರಣ ನೀವು ಇಡೀ ರಾಜ್ಯ ಅನ್ನತಕ್ಕಂಥ ಎಷ್ಟು 1 ಗ್ಲಾಸ್ ನೀರಾಯಿತು. ಆವಾಗ ಅಲೆಕ್ಸಾಂಡರ್ ಮತ್ತೆ ಉದ್ದೇಶ ನಡೆಯುತ್ತೆ, ನೀನೇ ಆ ಸ್ವರೂಪ ಅಂತ. ಅದಕ್ಕೆ ಅಲೆಕ್ಸಾಂಡರ್ ಸಾಯಬೇಕಾದ್ರೆ 3 ವಾಕ್ಯ ಹೇಳಿರ್ತಾರೆ. ಒಂದು, ನನ್ನ ಹೆಣವನ್ನು ಡಾಕ್ಟರ್ಸೇ ಹೊರಬೇಕು. ಯಾಕೆಂದರೆ ಯಾವ ಡಾಕ್ಟ್ರು ನಮ್ಮ ಪ್ರಾಣ ಉಳಿಸೋಕ್ಕೆ ಸಾಧ್ಯವಿಲ್ಲ ಅನ್ನೋದು ತೀರ್ಮಾನ ಆಗಬೇಕು. ಆಗಿದೆಯಿಲ್ಲ, ಜನ ಅರ್ಥ ಮಾಡ್ಕೊಳ್ಳಿ. ಯಾವ ಡಾಕ್ಟ್ರು ನಮ್ಮ ಪ್ರಾಣ ಉಳಿಸೋದು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗಿನ ಕಾಲಕ್ಕೂ ಒಳ್ಳೆ ಡಾಕ್ಟ್ರ್ ಇದ್ದಾರೆ. ಈಗಿನ ಕಾಲಕ್ಕೂ ಅಂತ ಯಾಕೆ ಹೇಳ್ತೀನಿ ಅಂದರೆ, ಸಾಮಾನ್ಯ ಡಾಕ್ಟರು ಹೃದಯ ಇಲ್ಲ, ಎಲ್ಲೋ ಅಪರೂಪ ಅಷ್ಟೇ. ಎಲ್ಲ ಟೆಸ್ಟ್ ಮಾಡಿಬಿಡ್ತಾರೆ,
ಇರೋ ದುಡ್ಡೆಲ್ಲ ಕಿತ್ಕೊಡ್ತಾರೆ, ನಿಂಗೇನಿಲ್ಲ ಹೋಗಂತಾರೆ. ಬಟ್ ಇವ್ರಿಗೇನು ತೊಂದರೆ ಇತ್ತು ಅದು ಹಾಗೇ ಇದೆ. ಇನ್ನು ಸ್ವಲ್ಪ ದಿವಸ ಸರಿ ಹೋಗುತ್ತೆ ಅವ್ರಿಗೆ ಅಂತ, ಅಂದರೆ ಸ್ವಲ್ಪ ದಿವಸಕ್ಕೆ ಇನ್ನೊಂದು ಸ್ವಲ್ಪ ದುಡ್ಡು ಸೇರುತ್ತೆ, ಆಮೇಲೆ ಬನ್ನಿ. ಅದಕ್ಕೆ ಡಾಕ್ಟರ್ಸೇ ಹೊರಬೇಕು ಅಂತ ಒಂದು ಹೇಳಿರ್ತಾರೆ. ಇನ್ನೊಂದು, ನಾನೇನು ಸುವರ್ಣ ನಾಣ್ಯಗಳು ಬೆಳ್ಳಿ ನಾಣ್ಯ ಇಟ್ಟಿದ್ದೀನೋ ಅದನ್ನೆಲ್ಲ ನಾನು ಹೆಣ್ಣಿನ ಮೇಲೆ ಹಾಕಿ. ಯಾಕೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಹೊರತು ಪೈಸನ್ನು ತೊಗೊಂಡೋಕ್ಕಾಗಲ್ಲ. ಮತ್ತು ವ್ಯರ್ಥವೇ, ಸಂಪಾದಿಸೆಲ್ಲ ವ್ಯರ್ಥನೇ. ಅದೊಂದು ಮಾತು. ಮತ್ತು ಇನ್ನೊಂದು ಮೂರನೇ ವಾಕ್ಯ, ಈ ರೀತಿ ಎರಡು ಕೈಗಳನ್ನು ಹೊರಗಡೆ ಇಟ್ಟು ಮೆರವಣಿಗೆ ಮಾಡಿ. ಯಾಕೆ ಜನಕ್ಕೆ ಅರ್ಥ ಆಗಲಿ. ಇಡೀ ಪ್ರಪಂಚನ ಜಯಿಸಿರ್ತಕ್ಕಂಥ ವ್ಯಕ್ತಿ ಬರೀ ಕೈಗೆ ಹೋಗ್ತಾನೆ ಅಂದಮೇಲೆ ಇನ್ನು ನಾವೇನು ತೊಗೊಂಡೋಕ್ಕಾಗುತ್ತೆ? ಅಂದಾಗಿ ಭೌತಿಕ ಸಂಪತ್ತು ಅಂತಕ್ಕಂಥದ್ದು ಎಷ್ಟು ಜೀವನಕ್ಕೆ ಎಷ್ಟು ಅಷ್ಟೇ. ಮತ್ತು ನಿಜವಾದ ಸಂಪತ್ತು ಆ ದೇಶ ಕಾಲಕ್ಕೆ ಅತೀತವಾಗಿರ್ತಕ್ಕಂಥ ನಮ್ಮ ಇರುವಿಕೆ, ನಾನು ಅನ್ನತಕ್ಕಂಥ ಅಹಂಕಾರಕ್ಕೂ ಸಾಕ್ಷಿ ದುಡ್ಡು ಸ್ವರೂಪ ಆಗಿರತಕ್ಕಂಥದ್ದು. ಅದಕ್ಕೆ ನಾಶ ಅನ್ನತಕ್ಕಂಥದ್ದು ಇಲ್ಲ. ಯಾವ ದೇವರು ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಒಂದು ಯಾವ ಡಾಕ್ಟ್ರು ಪ್ರಾಣ ಉಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಎರಡನೇದು, ಅದು ಏನನ್ನು ಈ ಸಂಪಾದನೆಲ್ಲ ಒಂದು ರೀತಿ ವ್ಯರ್ಥಾನೆ, ಅದಕ್ಕೋಸ್ಕರ ಹಣದ ಮೇಲೆ ಹಾಕಿ ಅಂತಾರೆ. ಇನ್ನು ಮೂರನೇದು, ಬರೀ ಕೈನಲ್ಲಿ ಹೋಗ್ತೀವಿ ಹೊರತು ಏನು ತೊಗೊಂಡೋಗ್ಲಿಕ್ಕೆ ಆಗಲ್ಲ. ಒಂದು ವೇಳೆ ತೊಗೊಂಡೋಗಕ್ಕೆ ಅವಕಾಶ ಇದ್ದಿದ್ರೆ ಏನು ಮಾಡೋದು ಹೇಳಿ? ಮನೆಗೆ ಯಾರನ್ನ ಸಾಯೋರು ಎಲ್ಲ ಗಂಟು ಕಟ್ಕೊಂಡು ಹೊಟ್ಟೋಗ್ಬಿಟ್ರು. ಪರಮಾತ್ಮ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಇಲ್ಲಿ ನಾ ಏತ ಸದಾಖ್ಯಂ ಬ್ರಹ್ಮ ಸ್ವೇನ ರೂಪೇಣ ವೇತ್ತಿ ವಿಚಾರಿಸಿ, ಅದೇ ಬ್ರಹ್ಮಸ್ವರೂಪ ಯಾವುದು? ನಾನು ಅನ್ನತಕ್ಕಂಥ ಅನಿಸಿಕೆ ಇಳಿದಿರ ಯಾವ ಇರುವಿಕೆ ಇರುತ್ತೋ, ಯಾವುದು ನಿದ್ದೆ ಅಂತ ಭ್ರಮೆ ಪಡ್ತಿದ್ದೀವೋ ಅದೇ ನಮ್ಮ ನಿಜ ಸ್ವರೂಪ, ಅದೇ ಬ್ರಹ್ಮಸ್ವರೂಪ. ಅದು ಸ್ವೇನ ರೂಪೇಣ ನಾವೇ ವಿಚಾರಿಸಿ, ತನ್ನ ರೂಪದಿಂದ ಅದೇನು ಬದಲಾವಣೆ ಆಗಲ್ಲ. ಯಾಕೆ? ಅದಕ್ಕೆ ನಿರವಯವತ್ವ, ಯಾವ ಅವಯವನೂ ಇಲ್ಲ. ಈ ನೀವು ಇಲ್ಲಿ ಹೆಣ್ಣು ಗಂಡು ಎಲ್ಲ ಹೇಳ್ಕೊಡ್ತೀರ. ನಿದ್ದೆ ಇದ್ದಾಗ ನಾನು ಹೆಣ್ಣಾಗಿ ನಿದ್ದು ಮಾಡ್ತಿದ್ದೀನಿ, ಗಂಡಾಗಿ ನಿದ್ದು ಮಾಡ್ತಿದ್ದೀನಿ ಅಂತೇನು ಇತ್ತು. ಶರೀರವೂ ಇಲ್ಲ. ಅದ ಕಾರಣ ಯಾವ ಅವಯವ ಇಲ್ಲ. ಅವಯವ ಇದ್ದರೆ ಕಾಲು ಹೋಯ್ತು, ಕೈ ಹೋಯ್ತು, ಪಾಪ ಹಾಲಾದರೂ ಅಂತೀವಿ. ಒಂದು. ಎರಡನೇದು, ನಾಪಿ ಆತ್ಮೀಯನ ಆತ್ಮೀಯ ಭಾವಾತ್. ನಮಗೆ ಆತ್ಮೀಯವಾಗಿರ್ತಕ್ಕಂಥ ಯಾವುದೋ ಒಂದಿದೆ ಅಥವಾ ಯಾರೋ ಇದ್ದಾರೆ, ಅವ್ರು ಹೋದರೆ ನಾವೇ ಹೋದಾಗುತ್ತೆ. ಹೌದಾ? ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಯಥಾ ದೇವದತ್ತಃ ಧನಹಾನ್ಯ ವೇತ್ತಿ ನಾತು ಏವಂ ಬ್ರಹ್ಮವೇತ್ತಿ. ಅಂದರೆ ದೇವದತ್ತ ಅನ್ನತಕ್ಕ ಆಗಿನ ಕಾಲಕ್ಕೆ ದೇವದತ್ತ, ಯಜ್ಞದತ್ತ ಅಂತ ಅವ್ರಿಗೆ ಹೆಸರೇ ಪ್ರಖ್ಯಾತಿಯಾಗಿರೋದು. ಈಗಿನ ಕಾಲಕ್ಕೆ ಅಮಿತಾಬ್ ಬಚ್ಚನ್ನು, ಇದಾದ ಸುಡಿಗಾಡ ಸಚಿನ್ ತೆಂಡೂಲ್ಕರು ಇತ್ಯಾದಿ. ಅಲ್ಲ, ಯಾರನ್ನ ತಗೊಳ್ಳಿ, ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಬ್ಯಾಟಿಗೆ ಬೆಂಕಿ ಬಿತ್ತು ಅಂದರೆ ಅವನಿಗೆ ಏನಾಗೋಯ್ತು ಅಂತ. ಅವನಿಗೆ ಅಲ್ಲ, ಅವನ ಶಿಷ್ಯರಿರಲ್ಲ, ಬಹಳ ಬೇಕಾದಷ್ಟು ಜನ ಅವನ ಭಕ್ತರಿಗೆಲ್ಲ ಏನೋ ಆಗೋಯ್ತು. ಯಾಕಪ್ಪ ಅಂದರೆ ಅದ್ರಲ್ಲಿ ಮೋಹ ಇತ್ತು, ಆದ ಕಾರಣ ದುಃಖ ಪಡ್ತಾರೆ. ಹೌದಾ? ಆದರೆ ನಾನು ಅನ್ನತಕ್ಕಂಥ ಅನಿಸಿಕೆಯಿಂದ ಯಾವ ಸ್ವರೂಪ ಇದೆಯೋ, ಯಾವುದು ನಿಮಗೆ ನಿಜವೋ ನೀವೇ ಅದೇ. ಅದಕ್ಕೆ ಆತ್ಮೀಯವಾದ ಯಾವುದಿಲ್ಲ, ಯಾವುದು ಕಂಟಿಲ್ಲ. ಅದು ಆದ ಕಾರಣ ನನಗೆ ಆತ್ಮೀಯವಾಗಿ ಹೋದರೂ ದುಃಖ ಅಂತಾಗಲಿ, ಅಥವಾ ನನ್ನ ಕೈಕಾಲು ಹೋಯಿತು ದುಃಖ ಅಂತಾಗಲಿ. ಸೊ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಮಧ್ಯೆ ಇನ್ನೊಂದು ಶ್ಲೋಕ ಇರ್ತೀನಲ್ಲ, ಇಲ್ಲ ಸರಿಯಾಗಿದೆ. ಮತ್ತೆ ನಾಳೆ ನೋಡೋಣ. ಇಲ್ಲಿ ಮುಗಿಸಿರೋಣ. ನಾಳೆ ದಿವಸ, ಇವತ್ತು ಮಧ್ಯಾಹ್ನದ ಒಂದು ಸತ್ಸಂಗ ಇರಲಿಲ್ಲ. ನಾಳೆ ದಿವಸ 12:30 1:30 ತನಕ
ಸತ್ಸಂಗ ಇರುತ್ತೆ. ಎಲ್ಲಿ ನಡೀತೀವಿ ಸತ್ಸಂಗ ಅಂದರೆ ಬುಕ್ ಪ್ಯಾಲೇಸ್